ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಡಿಸ್ಕಾರ್ಮರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಯಾವ ಪಾಠವನ್ನ ಕಲಿತಾ ಇದ್ದೇವೆ? ಇವತ್ತು ನಾವು 8ನೇ ತರಗತಿಯ ವಿಜ್ಞಾನದ ಅಧ್ಯಾಯ 1 ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಇದರ ಭಾಗ 1 ನೋಡ್ಲಿಕ್ಕಿದ್ದೇವೆ. ಭಾಗ 1ರಲ್ಲಿ ಬೆಳೆ ಎಂದರೇನು ಮತ್ತೆ ಬೆಳೆಗಳಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ತಿಳಿಯಲಿದ್ದೇವೆ, ಅವುಗಳ ವಿಧಗಳನ್ನ ತಿಳಿಯಲಿದ್ದೇವೆ. ಹಾಗೆ ಕೃಷಿ ಚಟುವಟಿಕೆಗಳಲ್ಲಿ ಏನೆಲ್ಲ ಚಟುವಟಿಕೆಗಳಿದೆ, ಯಾವೆಲ್ಲ ಯಂತ್ರಗಳನ್ನು ನಾವು ಉಪಯೋಗಿಸ್ತೇವೆ ಅದರ ಬಗ್ಗೆ ಕಲಿಲಿಕ್ಕಿದ್ದೇವೆ. ಸೊ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಆಹಾರದ ಬಗ್ಗೆ ಅಂದ್ರೆ ಬೆಳೆ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಸಣ್ಣ ತರಗತಿಯಲ್ಲಿ ಕಲ್ತಿದ್ದೇವೆ, ನಮಗೆಲ್ಲರಿಗೆ ಆಹಾರ ಅತ್ಯಗತ್ಯ ಅಲ್ವಾ? ನಾವು ಬೆಳಿಲಿಕ್ಕೋಸ್ಕರ ಆಹಾರ ಅತ್ಯಗತ್ಯ. ಹಾಗೆಯೇ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ನಮಗೆ ಆಹಾರ ಬೇಕೇ ಬೇಕು. ನಾವು ಆಹಾರವನ್ನ ಎಲ್ಲಿಂದ ಪಡಿತೇವೆ? ನಾವು ಆಹಾರವನ್ನ ಸಸ್ಯಗಳಿಂದ ಅಥವಾ ಪ್ರಾಣಿಗಳಿಂದ ಪಡಿತೇವೆ. ಸಸ್ಯಗಳು ತಮ್ಮ ಆಹಾರವನ್ನ ಹೇಗೆ ತಯಾರಿಸಿಕೊಳ್ತದೆ? ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತದೆ. ಈ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದರೇನು ಕೇಳಿದ್ರೆ ನೀವು ಸಣ್ಣ ತರಗತಿಯಲ್ಲಿ ಕಲ್ತಿದ್ದೀರಿ. ಏನು? ಸಸ್ಯವು ನೀರು ಮತ್ತು ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತದೆ. ಹಾಗೆ ಇದು ಇಂಗಾಲದ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಳ್ತದೆ, ಗ್ಲೂಕೋಸ್ ಅನ್ನ ಬಿಡುಗಡೆ ಮಾಡ್ತದೆ, ಅದೇ ರೀತಿ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತದೆ. ಗ್ಲೂಕೋಸ್ ಅನ್ನ ತಮ್ಮ ಆಹಾರವಾಗಿ ಅದು ಉಪಯೋಗಿಸಿಕೊಳ್ತದೆ, ಆಕ್ಸಿಜನ್ ಅನ್ನ ಏನ್ ಮಾಡ್ತದೆ? ವಾತಾವರಣಕ್ಕೆ ಬಿಡುಗಡೆ ಮಾಡ್ತದೆ. ಈ ಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾರೆ. ಹೀಗೆ ಸಸ್ಯಗಳು ಆಹಾರವನ್ನ ಪಡೆದುಕೊಳ್ತದೆ. ಆದ್ರೆ ಸಸ್ಯಗಳನ್ನ ಬಿಟ್ಟು ಹೊರತುಪಡಿಸಿ ಉಳಿದೆಲ್ಲಾ ಜೀವಿಗಳು ಆಹಾರವನ್ನ ಹೇಗೆ ತಯಾರಿಸಿಕೊಳ್ತವೆ? ನಾವು ಆಹಾರವನ್ನ ತಯಾರಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಮನುಷ್ಯರಾದ್ರೆ ನಾವೇನ್ ಮಾಡ್ತೇವೆ? ಒಂದ ಸಸ್ಯ ಮೂಲಗಳಿಂದ ಅಥವಾ ಪ್ರಾಣಿ ಮೂಲಗಳಿಂದ ನಮ್ಮ ಆಹಾರವನ್ನ ಪಡೆದುಕೊಳ್ತೇವೆ. ಆಹಾರವನ್ನ ನಾವು ಏಕೆ ಸೇವಿಸಬೇಕು? ನಾವು ತಿನ್ಬೇಕು ಅಲ್ವಾ? ಆಹಾರ ಬೇಕೇ ಬೇಕು. ಯಾಕೆ ಹೇಳಿದ್ರೆ ಆಹಾರ ಸೇವಿಸುವುದರಿಂದ ನಮಗೆ ಏನ್ ಸಿಗ್ತದೆ? ಶಕ್ತಿ ಸಿಗ್ತದೆ. ಕೆಲಸ ಮಾಡ್ಲಿಕ್ಕೆ ನಮಗೆ ಶಕ್ತಿ ಬೇಕೇ ಬೇಕು. ಅಥವಾ ನಮ್ಮ ದೇಹದಲ್ಲಾಗುವ ಕೆಲಸ ಅಂತಲ್ಲ, ಆದ್ರೆ ನಮ್ಮ ದೇಹದಲ್ಲಾಗುವ ಬೇರೆ ಬೇರೆ ಜೀವಕ್ರಿಯೆಗಳಿಗೆ ಎಲ್ಲದಕ್ಕೂ ಶಕ್ತಿಯ ಅಗತ್ಯತೆ ಇದ್ದೇ ಇದೆ. ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಆಗ್ಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕು, ವಿಸರ್ಜನೆ ಆಗ್ಬೇಕಾದ್ರೆ ಶಕ್ತಿ ಬೇಕು. ಹಾಗೆಯೇ ನಮ್ಮ ಶ್ವಾಸಕೋಶ ಯಾವುದೇ ಒಂದು ಉಸಿರಾಟದ ಕ್ರಿಯೆಯನ್ನ ಮಾಡ್ಬೇಕಾದ್ರೆ ಶಕ್ತಿ ಬೇಕು, ಅಥವಾ ನಾವು ಬೆಳಿಬೇಕಾದ್ರೆ ನಮ್ಗೆ ಶಕ್ತಿ ಬೇಕು. ಸೊ ಬೇರೆ 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 ಖಾಲಿ ಅಂದ್ರೆ ಹೊರಗಿನ ಕ್ರಿಯೆ ಮಾತ್ರವಲ್ಲದೆ ನಮ್ಮ ದೇಹದೊಳಗೆ ನಡೆಯುವ ಎಲ್ಲಾ ಜೀವಕ್ರಿಯೆಗಳಿಗೆ ಕೂಡ ಏನ್ ಬೇಕು? ನಮಗೆ ಶಕ್ತಿ ಬೇಕೇ ಬೇಕು. ಹಾಗಾದ್ರೆ ನಾವು ಆಹಾರವನ್ನ ಹೇಗೆ ಪಡಿತೇವೆ? ನಾವು ಕಲಿತೆವು, ನಾವು ಸಸ್ಯಗಳಿಂದ ಪಡಿತೇವೆ ಅಥವಾ ಪ್ರಾಣಿಗಳಿಂದ ಪಡಿತೇವೆ ಅಂತ ಹೇಳಿ. ಆದ್ರೆ ಅದು ಅಷ್ಟು ಸುಲಭವಾ? ಈಗ ನಮ್ಮ ದೇಶ ಅಂತ ಹೇಳುದು ಪ್ರಥಮ ಸ್ಥಾನದಲ್ಲಿ ಇದೆ ಈಗ ಜನಸಂಖ್ಯೆಯಲ್ಲಿ ಅಲ್ವಾ? ಚೀನಾವನ್ನ ಬೀಟ್ ಮಾಡಿ ಪ್ರಥಮ ಸ್ಥಾನದಲ್ಲಿ ಇದೆ ನಮ್ಮ ದೇಶ ಜನಸಂಖ್ಯೆಯಲ್ಲಿ. ಇಷ್ಟು ಜನರಿಗೆ ಕೂಡ ಆಹಾರ ಹೇಗೆ ಸಿಗ್ತದೆ? ಈಗ ಇದನ್ನ ಈಗ ನಾವೇ ಬೆಳೆದವರು ಅವರವರೇ ತಿನ್ನುವುದಂತಾದ್ರೆ ಉಳಿದವರಿಗೆ ಹೇಗೆ ಆಹಾರ ಸಿಗ್ತದೆ? ಈಗ ನನ್ನದೇ ವಿಷಯ ಹೇಳುದಾದ್ರೆ, ನಾನೀಗ ಒಂದು ಸಿಟಿಯಲ್ಲಿದ್ದೇನೆ. ಸಿಟಿಯಲ್ಲಿ ನಮಗೇನಿಲ್ಲ ಗದ್ದೆ ಅದೇನಿಲ್ಲ, ಖಾಲಿ ಮನೆ ಮಾತ್ರ. ಹಾಗಾದ್ರೆ ಈಗ ನಮಗೆ ಆಹಾರ ಬೇಕು ಅಂತ ಹೇಳಿದ್ರೆ ನಾವು ಹೇಗೆ ಪಡಿತೇವೆ? ಈಗ ಹಳ್ಳಿಗಳಲ್ಲಿ ಅಥವಾ ಯಾರೆಲ್ಲ ಜಾಗ ಇದೆ, ಗದ್ದೆಗಳಿವೆ, ತೋಟ ಇದೆ, ಅವರೆಲ್ಲ ಅದರಿಂದ ಆಹಾರ ಪಡಿತಾರಂತ ಇರುದಾದ್ರೆ, ಜಸ್ಟ್ ನಾನು ಹೇಳಿದ್ದು ಆಹಾರ ಪಡಿತಾರಂತ ಇರುದಾದ್ರೆ ಬೇರೆಯವರಿಗೆ ಆಹಾರ ಇರುವುದಿಲ್ವಲ್ಲ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅದನ್ನ ಬೆಳೆಗಳನ್ನ ಅಂದ್ರೆ ದೇಶದ ಅಲ್ಲಿರುವ ಜೀವಿಗಳಿಗೆ ಅಥವಾ ಪ್ರಪಂಚದ ಪ್ರತಿ ಜೀವಿಗಳಿಗೆ ಆಹಾರ ಸಿಗ್ಬೇಕಾದ್ರೆ ನಾವು ಅದನ್ನ ಏನ್ ಮಾಡ್ಬೇಕು? ಬೆಳಿಬೇಕು, ಉತ್ಪಾದಿಸಬೇಕು. ಈ ಉತ್ಪಾದನೆ ಹೇಗೆ? ಅದ್ರ ಬಗ್ಗೆ ಇವತ್ತು ನಾವು ಕಲಿತಾ ಇದ್ದೇವೆ. ಅದರ ನಿರ್ವಹಣೆ ಹೇಗೆ ಮತ್ತೆ ಉತ್ಪಾದನೆ ಹೇಗೆ ಅಂತ ಹೇಳಿ. ದೇಶದ ಎಲ್ಲಾ ಜನರಿಗೆ ಆಹಾರವನ್ನ ಒದಗಿಸಬೇಕಾದರೆ ನಾವು ಆಹಾರವನ್ನ ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾಗುತ್ತದೆ. ಅಷ್ಟು ಉತ್ಪಾದನೆ ಮಾಡುವುದು ಮಾತ್ರ ಅಲ್ಲ, ಆಹಾರದ ನಿಯಮಿತ ಉತ್ಪಾದನೆ ಅಂದ್ರೆ ಎಲ್ಲ ಜನರಿಗೆ ಅದು ಸರಿಯಾದ ಪ್ರಮಾಣದಲ್ಲಿ ಸಿಗಬೇಕು, ಸಮರ್ಪಕ ನಿರ್ವಹಣೆ ಮಾಡಬೇಕು, ಹಾಗೆ ಅದನ್ನ ವಿತರಣೆ ಮಾಡಬೇಕು. ಅಂದ್ರೆ ಮಾರ್ಕೆಟಿಂಗ್, ಅದನ್ನ ಎಲ್ಲಿ ಮಾರ್ಕೆಟ್ಗೆ ತರಬೇಕು ಅಲ್ವಾ? ಮಾರುಕಟ್ಟೆಗೆ ತರಬೇಕು, ಅದನ್ನ ತಗೊಳ್ಬೇಕು, ಜನರಿಗೆ ಅದನ್ನ ಮುಟ್ಟುವ ಹಾಗೆ ಮಾಡ್ಬೇಕಾದ್ರೆ ಅದರ ಸರಿಯಾದ ನಿರ್ವಹಣೆ ಕೂಡ ಅತ್ಯಗತ್ಯ ಆಗಿದೆ ಅಲ್ವಾ? ಹಾಗಾದ್ರೆ ನಾವೇನ್ ಮಾಡ್ತೇವೆ? ಇದಕ್ಕೋಸ್ಕರ ಕೃಷಿ ಮಾಡ್ತೇವೆ, ಬೆಳೆಗಳನ್ನ ಬೆಳಿತೇವೆ. ಹಾಗಾದ್ರೆ ಕೃಷಿ ಆದದ್ದು ಯಾವಾಗ? ಕೃಷಿಯ ಉಗಮ ಆದದ್ದು ಯಾವಾಗ?
ಕ್ರಿಸ್ತಪೂರ್ವ 10,000 ವರ್ಷಗಳ ಹಿಂದೆ ಜನರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಲೆಮಾರಿಗಳಾಗಿದ್ರು. ನೀವು ನೋಡಿರ್ವಿರಲ್ವಾ, ಮಂಗನಿಂದ ಮಾನವ ನೋಡಿರ್ವಿರಿ. ಅಥವಾ ಅದಕ್ಕಿಂತ ನಂತರದಲ್ಲಿ ಮಾನವ ಆಗಿ ಸರಿಯಾಗಿ ಮಾನವ ಅಂತ ಹೇಳಿ ಆದ ನಂತರ ಮನುಷ್ಯರು ಹೇಗಿದ್ರು, ಕಾಡಿನಲ್ಲೆಲ್ಲ ವಾಸಿಸ್ತಾ ಇದ್ರು, ಗುಹೆಗಳಲ್ಲೆಲ್ಲ ವಾಸಿಸ್ತಾ ಇದ್ರು. ಅವರಿಗೆ ಸರಿಯಾದ ಮನೆಗಳಿರ್ಲಿಲ್ಲ ಅಲ್ವಾ, ಮರದ ಕಟ್ಟಿಗೆಗಳನ್ನೆಲ್ಲ ಇದು ಮಾಡಿ ಅದ್ರ ಒಳಗೆ ವಾಸಿಸ್ತಾ ಇದ್ರು. ಅವರು ತಮ್ಮ ಆಹಾರವನ್ನ ಹೇಗೆ ಪಡಿತಾ ಇದ್ರು? ಆಹಾರವನ್ನ ಪಡಿಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಅಥವಾ ಅವರಿಗೆ ಸರಿಯಾದ ನೆಲೆ ಅಥವಾ ವಸತಿ ಬೇಕಾದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗ್ತಾ ಇದ್ರು. ಹೀಗೆ ಸಾಗುವಾಗ ಕಾಡಿನಲ್ಲಿ ಯಾವುದೇ ಒಂದು ಪ್ರಾಣಿ ಸಿಕ್ಕಿದ್ರೆ ಅಥವಾ ಹಣ್ಣು ಹಂಪಲುಗಳನ್ನ ಸಿಕ್ಕಿದ್ರೆ ಅದನ್ನ ಹಸಿಯಾಗಿಯೇ ತಿಂತಾ ಇದ್ರು. ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು ಮತ್ತೆ ಅದನ್ನ ಹಸಿಯಾಗಿಯೇ ತಿಂತಾ ಇದ್ರು. ಆದ ನಂತರ ಏನಾಯ್ತು ಅಂತ ಹೇಳಿದ್ರೆ ಜನರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಒಂದು ಕುಟುಂಬ ವ್ಯವಸ್ಥೆಯನ್ನ ರೂಪಿಸಿಕೊಂಡ್ರು. ತಮಗೆ ಬೇಕಾದ ಆಹಾರವನ್ನ ತಾವೇ ತಯಾರಿಸ್ಲಿಕ್ಕೆ ಅವರ ಒಂದು ಸ್ಥಳದಲ್ಲಿ ನೆಲೆ ನಿಂತು ಅಲ್ಲಿ ಏನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೀಗೆ ಕೃಷಿ ಉಗಮ ಆಯಿತು ಅಂತ ಹೇಳ್ತಾರೆ. ಆಯ್ತಾ? ಅನಂತರ ಅದಾದ ನಂತರ ಏನಾಗ್ತದೆ, ಈಗ ಅದು ಕೃಷಿಯ ಹೇಗೆ ಆಯ್ತು ಅಂದ್ರೆ ಹಾಗಾದ್ರೆ ಬೆಳೆ ಎಂದರೇನು? ನಾವೀಗ ಬೆಳೆ ಕೃಷಿ ಅಂತ ಹೇಳಿ ಮಾತಾಡಿದ್ವಿ ಅಲ್ವಾ? ಹಾಗಾದ್ರೆ ಬೆಳೆ ಎಂದರೇನು? ಬೆಳೆಯುವುದಂದ್ರೆ ಏನು? ಬೆಳೆ ಅಂತ ಹೇಳಿದ್ರೆ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎಂದು ಕರೆಯುತ್ತಾರೆ. ಈಗ ನಿಮ್ಗೆ ಪಿಕ್ಚರ್ ಕಾಣ್ತಾ ಇರಬಹುದಲ್ವಾ, ಮೇಲಿನ ಒಂದು ಪಿಕ್ಚರ್ ಅಲ್ಲಿ ಯಾವ್ದ್ರ ಜೋಳದ ಬೆಳೆ ಇದೆ ಅಂದ್ರೆ ಒಂದು ಇಷ್ಟು ದೊಡ್ಡ ಪ್ಲೇಸ್ ಅಲ್ಲಿ ಸ್ಥಳದಲ್ಲಿ ಎಲ್ಲಾ ಗಿಡಗಳು ಜೋಳದೇ ಗಿಡಗಳನ್ನ ಬೆಳೆದಿದ್ದಾರೆ ಅಲ್ವಾ, ಅದನ್ನ ಬೆಳೆ ಅಂತ ಹೇಳ್ತಾರೆ. ಹಾಗೆ ಒಂದು ಏರಿಯಾದಲ್ಲಿ ಅಥವಾ ಒಂದು ಜಾಗದಲ್ಲಿ ಎಲ್ಲ ಗೋಧಿ ಗಿಡಗಳನ್ನೇ ಬೆಳೆದ್ರೆ ಅದು ಗೋಧಿಯ ಬೆಳೆ ಆಗ್ತದೆ. ಆಯ್ತಾ? ಹಾಗೆ ಕೆಳಗಿನ 2 ಚಿತ್ರಗಳು ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಯಾವುದೆಲ್ಲ ಅಂದ್ರೆ ಒಂದು ಇದು ಹೂಕೋಸಿದು, ಮತ್ತೊಂದು ಯಾವ್ದು ಡ್ರ್ಯಾಗನ್ ಫ್ರೂಟ್ ಅಂತ ಏನ್ ಹೇಳ್ತೀವಿ ನೋಡಿ, ಅದ್ರ ಬೆಳೆ ಇದೆ ಅಲ್ವಾ. ಸೊ ಅಂದ್ರೆ ಇದನ್ನೇ ಒಂದು ಇಷ್ಟು ಜಾಗ ಅಂತ ಇದ್ರೆ ಆ ಜಾಗದಲ್ಲೆಲ್ಲ ಒಂದೇ ರೀತಿಯ ಸಸ್ಯಗಳನ್ನ ಬೆಳೆಯುವುದಕ್ಕೆ ಬೆಳೆ ಅಂತ ಹೇಳ್ತಾರೆ. ಆ ಪರ್ಟಿಕ್ಯುಲರ್ ಆಗಿ ಆ ಸಸ್ಯದ ಬೆಳೆ ಅಂತ ಹೇಳ್ತಾರೆ. ಹಾಗಾದ್ರೆ ಬೆಳೆಗಳಲ್ಲಿ ಅಂದ್ರೆ ಕಾಳುಗಳನ್ನ ಮಾತ್ರ ನಾವು ಬೆಳಿತೇವಾ? ಇಲ್ಲ, ಧಾನ್ಯಗಳನ್ನ ಅಥವಾ ಕಾಳುಗಳನ್ನ ಮಾತ್ರ ಬೆಳೆಯುವುದಿಲ್ಲ. ಬೆಳೆಗಳಲ್ಲಿ ತರಕಾರಿಗಳನ್ನು ಬೆಳಿತೇವೆ, ಹಾಗೆಯೇ ಹಣ್ಣುಗಳನ್ನ ಬೆಳಿತೇವೆ. ನಿಮ್ಗೆ ನಾನು ಹಾಗಲೇ ಪಿಕ್ಚರ್ ಕಾಣ್ತಾ ಉಂಟಲ್ವಾ, ಅಲ್ಲಿ ಹೂಕೋಸಿನ ಬೆಳೆ ಇದೆ. ಹೂಕೋಸು ಅನ್ನೋದು ತರಕಾರಿ. ಸೊ ತರಕಾರಿಗಳನ್ನು ಕೂಡ ನಾವು ಬೆಳಿತೇವೆ, ಅದೇ ರೀತಿ ಹಣ್ಣುಗಳ ಬೆಳೆಗಳನ್ನು ಕೂಡ ನಾವು ಬೆಳಿತೇವೆ ಅನ್ನೋದು. ಓಕೆ, ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಒಂದೇ ರೀತಿಯ ಬೆಳೆ ನಮ್ಮ ಭಾರತ ಅಂತ ಹೇಳಿ ತಕೊಂಡ್ರೆ ಇಡೀ ಭಾರತದಲ್ಲಿ ಒಂದೇ ರೀತಿಯ ಬೆಳೆ ಇದೆಯಾ? ಎಲ್ಲಾ ಪ್ರದೇಶಗಳಲ್ಲಿ ಕೂಡ ಒಂದೇ ಬೆಳೆಯನ್ನ ಬೆಳಿತಾರಾ? ಇಲ್ಲ. ಭಾರತದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಭಾರತ ಬೆಳೆಗೆ ಜಸ್ಟ್ ನಮ್ಮ ಕರ್ನಾಟಕ ಅಂತ ಹೇಳಿ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಥಳಗಳು ಬೇರೆ ಬೇರೆ ರೀತಿಯ ಹವಾಮಾನ ಪರಿಸ್ಥಿತಿಯನ್ನ ಹೊಂದಿದೆ ಅಲ್ವಾ. ಕೆಲವು ಕಡೆ ತುಂಬಾ ಉಷ್ಣಾಂಶ, ಈಗ ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಅಲ್ಲೆಲ್ಲ ಏನು ತುಂಬಾ ಉಷ್ಣಾಂಶ ಹೆಚ್ಚು ಅಲ್ವಾ. ಅದೇ ರೀತಿ ಕೆಲವು ಕಡೆಗಳಲ್ಲಿ ಮಳೆ ಹೆಚ್ಚು, ಚಳಿ ಹೆಚ್ಚು, ಕೆಲವು ಕಡೆಗಳಲ್ಲಿ ಸಮಶೀತೋಷ್ಣ ವಲಯ ಅಂತ ಏನ್ ಹೇಳ್ತೇವೆ ಅಂದ್ರೆ ಸಮವಾಗಿ ಇರ್ತದೆ. ಅಂತಹ ಬೇರೆ ಬೇರೆ ರೀತಿಯ ತೇವಾಂಶ ಆಗಿರಬಹುದು, ಮಳೆಯ ಪ್ರಮಾಣ ಆಗಿರಬಹುದು, ಅದೇ ರೀತಿ ಉಷ್ಣಾಂಶ ಆಗಿರಬಹುದು. ಇವೆಲ್ಲ ಹವಾಮಾನ ಪರಿಸ್ಥಿತಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನಾಗ್ತಾ ಇದೆ, ಬದಲಾಗ್ತಾ ಇದೆ. ಈಗ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ಈಗ ಕರೆಂಟ್ಲಿ ಅಂದ್ರೆ ಈಗ ಸದ್ಯಕ್ಕೆ ನಾನು ಮಂಗಳೂರಿನಲ್ಲಿ ಇದ್ದೇನೆ. ಮಂಗಳೂರಿನಲ್ಲಿ ಮಳೆ ಬರ್ತಾ ಇದೆ ಆಯ್ತಾ. ಬೇರೆ ಕಡೆ ಮಳೆ ಬರದೇ ಇರಬಹುದು, ಅಲ್ಲಿ ತುಂಬಾ ಬಿಸಿಲು ಇರಬಹುದು ಅಲ್ವಾ. ಎಲ್ಲಾ ಕಡೆ ಮಳೆ ಬಂದ್ರೆ ಎಲ್ಲಾ ಕಡೆ ಬರ್ಬೇಕಂತ ಏನಿಲ್ಲ, ಅಥವಾ ಅಲ್ಲಿ ತುಂಬಾ ತುಂಬಾ ಉಷ್ಣಾಂಶ ಇದೆ ಅಂತ ಹೇಳಿ ಇಲ್ಲೂ ಅಷ್ಟೇ ಉಷ್ಣಾಂಶ ಇರ್ಬೇಕಂತೇನಿಲ್ಲ ಅಲ್ವಾ. ಏನಾಗ್ತದೆ, ಬದಲಾಗ್ತಾ ಹೋಗ್ತದೆ. ಹವಾಮಾನ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಹೋಗ್ತದೆ. ಈ ಕಾರಣದಿಂದಾಗಿಯೇ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅಂದ್ರೆ ವಿವಿಧ ಭಾಗಗಳಲ್ಲಿ ವೈವಿಧ್ಯಮಯ ಬೆಳೆಗಳನ್ನ ಬೆಳೆಯುತ್ತಾರೆ. ಹವಾಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಏನ್ ಮಾಡ್ತಾರೆ, ಬೆಳಿತಾರೆ. ಈ ವೈವಿಧ್ಯತೆಯನ್ನ ಹೊರತಾಗಿ ಬೆಳೆಗಳನ್ನ ಅಂದ್ರೆ ಈ ವೈವಿಧ್ಯತೆಯನ್ನ ನೋಡಿಕೊಂಡು ಬೆಳೆಗಳನ್ನ 2 ರೀತಿಯಾಗಿ ನಾವು ವಿಂಗಡಿಸಬಹುದು. ಯಾವುದೆಲ್ಲ? ಅವೆಂದರೆ ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು ಅಂತ ಹೇಳಿ. ಯಾವುದೆಲ್ಲ 2 ರೀತಿಯ ಬೆಳೆಗಳು? ಇದು ಮುಖ್ಯವಾಗಿ ಇಂಪಾರ್ಟೆಂಟ್, 2 ಮಾರ್ಕಿನ ಪ್ರಶ್ನೆಗೆಲ್ಲ ಕೇಳ್ತಾರೆ ಇದನ್ನ. ಸೊ ಯಾವುದೆಲ್ಲ? ಅದು ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು ಅಂತ ಹೇಳಿ. ಇದ್ರ ವ್ಯತ್ಯಾಸವನ್ನ ಕೇಳ್ತಾರೆ. ಹಾಗಾಗಿ ನಾನು 2 ಅಂದ್ರೆ ಕಾಲಮ್ ಮಾಡಿ ಅದನ್ನ ಹಾಕಿದ್ದೇನೆ. ಖಾರಿಫ್ ಬೆಳೆಗಳೆಂದರೇನು, ರಬಿ ಬೆಳೆಗಳೆಂದರೇನು? ಖಾರಿಫ್ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಎನ್ನುವರು.
ಅಂದ್ರೆ ಮಳೆಗಾಲದಲ್ಲಿ ಯಾವುದೆಲ್ಲ ಬಿತ್ತನೆ ಮಾಡ್ತಾರೆ ನೋಡಿ, ಈ ಟೈಮಲ್ಲಿ ಸೀಸನ್ ಅಲ್ಲಿ ಎಲ್ಲ ಬೆಳೆಗಳನ್ನ ಬಿತ್ತನೆ ಮಾಡಿ ಒಂದು ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಏನಾಗ್ತದೆ ಅದನ್ನ ಕಟಾವು ಮಾಡ್ತಾರೆ. ಸೊ ಅದನ್ನ ಖಾರಿಫ್ ಬೆಳೆಗಳು ಅಂತ ಹೇಳ್ತಾರೆ. ತುಂಬಾ ನೀರು ಬೇಕಾಗಿರುವ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಹೇಳ್ತಾರೆ. ಅದನ್ನ ಮಳೆಗಾಲದಲ್ಲಿ ಹೆಚ್ಚಾಗಿ ನೀರು ಸಿಗುವ ಕಾರಣ ಮಳೆಗಾಲದಲ್ಲೇ ಬೆಳಿತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇತ್ಯಾದಿಗಳು ಖಾರಿಫ್ ಬೆಳೆಗಳಾಗಿರ್ತದೆ. ಆಯ್ತಾ? ಈ ಬೆಳೆಗಳನ್ನ ಮುಖ್ಯವಾಗಿ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ತನಕ ಬೆಳಿತಾರೆ? ಜೂನ್ ಅಲ್ಲಿ ಬೆಳೆದ್ರೆ ಸೆಪ್ಟೆಂಬರ್ ಅಲ್ಲಿ ಏನಾಗ್ತದೆ ಅದು ಕಟಾವಿಗೆ ಅಂದ್ರೆ ಕಲ್ಟಿವೇಶನ್ ಮಾಡ್ಲಿಕ್ಕೆ ಅದು ರೆಡಿ ಆಗಿರ್ತದೆ. ಸೆಪ್ಟೆಂಬರ್ ಅಲ್ಲಿ ಅದು ಬೆಳೆ ಸರಿಯಾಗಿ ಬಂದಿರ್ತದೆ. ಸೊ ಅಂತಹ ಬೆಳೆಗಳನ್ನ ಖಾರಿಫ್ ಬೆಳೆಗಳು ಅಂತ ಹೇಳ್ತಾರೆ. ಹಾಗಾದ್ರೆ ರಬಿ ಬೆಳೆಗಳೆಂದರೇನು? ರಬಿ ಬೆಳೆಗಳಂತ ಹೇಳಿದ್ರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಬಿ ಬೆಳೆಗಳು ಅಂತ ಹೇಳ್ತಾರೆ. ಇವುಗಳ ಕಾಲಾವಧಿ ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಮಾರ್ಚ್ ಆಗುವಾಗ ಅದು ಕಟಾವಿಗೆ ಬರ್ತದೆ. ಸೊ ಅದನ್ನ ರಬಿ ಬೆಳೆಗಳು ಅಂತ ಹೇಳ್ತಾರೆ. ಉದಾಹರಣೆಗಳು ಯಾವುದೆಲ್ಲ? ಗೋಧಿ, ಕಡಲೆ, ಸಾಸಿವೆ, ಅಗಸೆ ಇವುಗಳೆಲ್ಲವೂ ಏನಾಗಿದೆ? ರಬಿ ಬೆಳೆಗಳಾಗಿದೆ. ಖಾರಿಫ್ ಅಂತ ಹೇಳಿದ್ರೆ ಮಳೆಗಾಲದ ಬೆಳೆ, ರಬಿ ಅಂತ ಹೇಳಿದ್ರೆ ಚಳಿಗಾಲದ ಬೆಳೆ. ಆಯ್ತಾ? ಖಾರಿಫ್ ಅಂತ ನೀವು ಹೀಗೆ ನೆನಪಿಟ್ಕೊಳ್ಬಹುದು. ಕಾ ಮತ್ತೆ ಮಾ. ಕಾ ಅಂತ ಹೇಳಿದ್ರೆ ಖಾರಿಫ್, ಮಾ ಅಂತ ಹೇಳಿದ್ರೆ ಮಳೆಗಾಲ, ರ ಅಂತ ಹೇಳಿದ್ರೆ ರಬಿ, ಚ ಅಂತ ಹೇಳಿದ್ರೆ ಚಳಿಗಾಲ. ಆಯ್ತಾ? ಖಾ ಮಾ ರ ಛ. ಖಾರಿಫ್ ಅಂತ ಹೇಳಿದ್ರೆ ಮಳೆಗಾಲದ ಬೆಳೆ, ರಬಿ ಅಂತ ಹೇಳಿದ್ರೆ ಚಳಿಗಾಲದ ಬೆಳೆ. ಆಯ್ತಾ? ಸೊ ಇದು ಎರಡು ಏನು ಇಂಪಾರ್ಟೆಂಟ್ ಎರಡು ಮಾರ್ಕಿಗೆ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ. ಆಯ್ತಾ? ಓಕೆ, ಹಾಗಾದ್ರೆ ಮುಂದಕ್ಕೆ ಹೋಗೋಣ. ನಾವು ಅದರ ಪಿಕ್ಚರ್ ಅನ್ನ ನೋಡೋಣ, ಕೆಲವು ಚಿತ್ರಗಳನ್ನ ನೋಡೋಣ, ಯಾವುದೆಲ್ಲ ಖಾರಿಫ್ ಬೆಳೆಗಳು ಅಂತ ಹೇಳಿ. ಮೊದಲಿಗೆ ನೋಡಿ ನೆಲಗಡಲೆಗೆ ಕೂಡ ಏನು ಬೇಕು? ಮಳೆ ಅಂದ್ರೆ ಹೆಚ್ಚು ನೀರು ಬೇಕಾಗ್ತದೆ. ತುಂಬಾ ನೀರು ಅಲ್ಲ, ಹೆಚ್ಚು ನೀರಿನ ಪ್ರಮಾಣ ಹೆಚ್ಚು ಬೇಕು. ಹಾಗೆ ಎರಡನೇದು ಜೋಳಕ್ಕೂ ಕೂಡ ಹೆಚ್ಚು ನೀರು ಬೇಕು. ಅದೇ ರೀತಿ ಸೋಯಾಬೀನ್ ನೀವು ನೋಡಿರ್ವಿರಿ. ಯಾರ ಮನೆಯಲ್ಲೆಲ್ಲ ಗದ್ದೆ ಅಂತದೆಲ್ಲ ಅಂದ್ರೆ ತೋಟ ಇದೆ, ಬೆಳೆಗಳನ್ನ ಬೆಳಿತಾರೆ, ಅವರಿಗೆ ಸೋಯಾಬೀನ್ ನೋಡಿರುವರು. ಆದ್ರೆ ನಾನ್ ನೋಡ್ಲಿಲ್ಲ, ಇಷ್ಟರ ತನಕ ನನಗೆ ಗೊತ್ತಿರ್ಲಿಲ್ಲ ಸೋಯಾಬೀನ್ ಹಾಗೆ ಬೆಳೀತದೆ ಅಂತ ಹೇಳಿದ್ರೆ. ಬ್ರೌನ್ ಬಣ್ಣದಾಗಿರ್ತದೆ ನೋಡಿ, ಕೋಡು ಪ್ರಕಾರ ಅದ್ರೊಳಗೆ ಇರ್ತದೆ ಸೋಯಾಬೀನ್. ಹಾಗೆ ಕೆಳಗಿದ್ದು ಹತ್ತಿಗೆ ಕೂಡ ಹೆಚ್ಚು ನೀರು ಬೇಕು. ಅದೇ ರೀತಿ ಭತ್ತದ ಗದ್ದೆಯಲ್ಲಿ ನೀವು ನೋಡಿರ್ವಿರಿ, ನೀರು ಹೆಚ್ಚು ಬೇಕು, ಅದನ್ನ ಹಾಗೆ ನಿಲ್ಲಿಸಿರ್ತಾರೆ ನೀರನ್ನ ಅಲ್ವಾ. ಸೊ ಇವುಗಳೆಲ್ಲವೂ ಏನಾಗಿದೆ? ಖಾರಿಫ್ ಬೆಳೆಗಳಾಗಿವೆ. ಓಕೆ, ನೆಕ್ಸ್ಟ್ ರಬಿ ಬೆಳೆಗಳ ಚಿತ್ರಗಳನ್ನ ನೋಡೋಣ. ರಬಿ ಬೆಳೆಗಳಂದ್ರೆ ಗೋಧಿ ನೀವು ನೋಡಿರ್ತೀರಿ ಅಲ್ವಾ. ಗೋಧಿ ಅಂದ್ರೆ ಚಪಾತಿ. ನಾವು ಹೆಚ್ಚಾಗಿ ಇಲ್ಲಿ ಕರ್ನಾಟಕದಲ್ಲಿ ಗೋಧಿ ಬಳಕೆ ಕಡಿಮೆ. ನಾರ್ತ್ ಇಂಡಿಯಾದಲ್ಲಿ ಏನಾಗಿರ್ತದೆ? ಗೋಧಿ ಬೆಳೆಗಳು ಜಾಸ್ತಿ ಇರ್ತದೆ. ಅಂದ್ರೆ ಪಂಜಾಬ್ ಅಲ್ಲೆಲ್ಲ ಗೋಧಿ ಅಂದ್ರೆ ಅವರ ಪರಾಟ ಅಂತದೆಲ್ಲ ತಿನ್ನುವಂತಹದ್ದು ಜಾಸ್ತಿ. ಆದ್ರೆ ನಾವಿಲ್ಲಿ ಜೋಳ, ಭತ್ತ ಅದೆಲ್ಲ ಜಾಸ್ತಿ ಅಲ್ವಾ. ರಾಗಿ ಮುದ್ದೆಗಳನ್ನೆಲ್ಲ ಜಾಸ್ತಿ ಬೆಳಿತೇವೆ. ಅದೇ ರೀತಿ ಅಗಸೆ, ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ. ಈಗೆಲ್ಲ ಅಗಸೆ ಬಗ್ಗೆ ಹೆಚ್ಚಿನ ಏನಾಗಿರ್ತದೆ ವಿಡಿಯೋ ಎಲ್ಲ ಮಾಡಿರ್ವಿರಿ. ಬ್ಯೂಟಿ ಇದ್ರ ಪ್ರಕಾರ ಅಂದ್ರೆ ಅದನ್ನ ಮುಖಕ್ಕೆ ಹಾಕಿದ್ರೆ ಒಳ್ಳೆ ಗ್ಲೋ ಬರ್ತದೆ, ಕೂದಲಿಗೆ ಹಾಕಿದ್ರೆ ಸಿಲ್ಕಿ ಆಗ್ತದೆ ಅನ್ನೋದನ್ನೆಲ್ಲ ನೋಡಿರ್ತೀರಿ. ಸಾಸಿವೆ ಒಗ್ಗರಣೆ ಹಾಕ್ಲಿಕ್ಕೆ ನಾವು ಉಪಯೋಗಿಸ್ತೇವೆ. ಅದೇ ರೀತಿ ಕಡಲೆ ಅಂತ ಹೇಳಿದ್ರೆ ನೆಲಗಡಲೆ ಅಲ್ಲ, ಇದು ಪದಾರ್ಥಕ್ಕೆ ಬಳಸುವಂತಹ ಕಡಲೆ. ಓಕೆ, ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಇಷ್ಟು ಮಾತ್ರವಾ? ಬೆಳೆಗಳ ವಿಧಗಳನ್ನ ಕಲ್ತಿ ಈಗ ಅವುಗಳ ಕೆಲವು ಮೂಲಭೂತ ಪದ್ಧತಿಗಳಿವೆ. ಕೃಷಿಯಲ್ಲಿ ಈ ಪದ್ಧತಿಗಳನ್ನ ನಾವು ಏನ್ ಮಾಡ್ತೇವೆ? ಅಳವಡಿಸಿಕೊಳ್ತೇವೆ. ಪದ್ಧತಿಗಳು ಅಂತ ಹೇಳಿದ್ರೆ ಏನಿಲ್ಲ, ಚಟುವಟಿಕೆಗಳು, ಕೃಷಿಯ ಚಟುವಟಿಕೆಗಳನ್ನ ಕೃಷಿ ಪದ್ಧತಿಗಳು ಅಂತ ಹೇಳ್ತವೆ. ಈಗ ನಾನು ಒಂದು ಖಾರಿಫ್ ಬೆಳೆಯನ್ನ ಬೆಳೆದಿದ್ದೇನೆ ಅಂತ ಆದ್ರೆ, ಈಗ ನನಗೊಂದು ಜಾಗ ಉಂಟು, ಅಲ್ಲಿ ನಾನು ಬೆಳೆದಿದ್ದೇನೆ. ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ನಿಮಗೆ. ಅವುಗಳನ್ನ ಬೆಳೆಯುವನಿಂದ ಕಟಾವಿನ ತನಕ ಏನೆಲ್ಲ ಚಟುವಟಿಕೆಗಳನ್ನ ನಾನು ಇದರಲ್ಲಿ ಮಾಡ್ತೇನೆ ನೋಡಿ, ಅದನ್ನ ಕೃಷಿ ಪದ್ಧತಿಗಳು ಅಂತ ಹೇಳ್ತಾರೆ. ಕೃಷಿ ಪದ್ಧತಿಗಳು ಯಾವುದೆಲ್ಲ? ಕೆಲವು ತುಂಬಾನೇ ಕೃಷಿ ಪದ್ಧತಿಗಳಿವೆ. ಅದರಲ್ಲಿ ಕೆಲವನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಅಂದ್ರೆ ಸಮ್ ಅಪ್ ಮಾಡಿ ಕೆಲವನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಮಣ್ಣನ್ನ ಹದಗೊಳಿಸುವಿಕೆ, ಎರಡನೇದು ಬಿತ್ತನೆ, ಮೂರನೇದು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನ ಸೇರಿಸುವುದು, ನಾಲ್ಕನೇದು ನೀರಾವರಿ, ಐದನೇದು ಕಳೆಗಳಿಂದ ರಕ್ಷಣೆ, ಆರನೇದು ಕೊಯ್ಲು ಅಂತ ಹೇಳಿದ್ರೆ ಕಟಾವು ಮಾಡುವುದನ್ನ ಕೊಯ್ಲು ಅಂತ ಹೇಳುದು, ಏಳನೇದು ಸಂಗ್ರಹಣೆ, ಸಿಕ್ಕಿದಂತಹ ಬೀಜಗಳನ್ನ ಮತ್ತೆ ಅದನ್ನ ಹೇಗೆ ಸಂಗ್ರಹ ಮಾಡಿ ಇರ್ತೇವೆ ಅನ್ನೋದ್ರ ಬಗ್ಗೆ ಕೂಡ ಆಗಿರ್ತದೆ. ಆಯ್ತಾ? ಇವುಗಳೆಲ್ಲವನ್ನ ಏನಂತ ಹೇಳ್ತೇವೆ? ಕೃಷಿ ಪದ್ಧತಿಗಳು ಅಂತ ಹೇಳ್ತೇವೆ. ಚಟುವಟಿಕೆಗಳು, ಕೃಷಿಯಲ್ಲಿ ಉಪಯೋಗಿಸುವಂತಹ ಚಟುವಟಿಕೆಗಳನ್ನ ಕೃಷಿ ಪದ್ಧತಿಗಳಂತ ಹೇಳ್ತೇವೆ. ಯಾವುದೆಲ್ಲ ಕೃಷಿ ಪದ್ಧತಿಗಳಿವೆ? ಮಣ್ಣನ್ನ ಹದಗೊಳಿಸುವಿಕೆ,
ಬಿತ್ತನೆ, ಸಾವಯವ ಗೊಬ್ಬರಗಳನ್ನ ನಾವು ಉಪಯೋಗಿಸ್ತೇವೆ ಅಥವಾ ರಸಗೊಬ್ಬರಗಳನ್ನ ಉಪಯೋಗಿಸ್ತೇವೆ, ನೀರಾವರಿ, ನೀರನ್ನ ಹೇಗೆ ನಾವು ಸಿಂಪಡಿಸ್ತೇವೆ ಅಂತ ಹೇಳಿ ಅದು, ಮತ್ತೆ ಕಳೆಗಳಿಂದ ರಕ್ಷಣೆ. ಕಳೆ ಅಂತ ಹೇಳಿದ್ರೆ ಬೇಡದ ಗಿಡಗಳು ಏನೆಲ್ಲ ಬೆಳೀತದೆ ನೋಡಿ ಅದನ್ನ ಕಳೆ ಅಂತ ಹೇಳ್ತಾರೆ. ಕಳೆಗಳಿಂದ ರಕ್ಷಣೆ. 6ನೇದು ಕೊಯ್ಲು. ಕೊಯ್ಲು ಅನ್ನೋದು ಆಯ್ತಾ. 7ನೇದು ಏನಾಗಿದೆ ಸಂಗ್ರಹಣೆ. ಕೊಯ್ಲು ಅಂತ ಹೇಳಿದ್ರೆ ಕಟಾವು, ಅದನ್ನ ತೆಗೆಯುವುದು ಬೆಳೆ ಬಂದ ನಂತರ ಆಯ್ತಾ. ಸಂಗ್ರಹಣೆ ಅಂತ ಹೇಳಿದ್ರೆ ಬೀಜಗಳ ಸಂಗ್ರಹಣೆ. ಈಗ ಅದನ್ನೆಲ್ಲವನ್ನ ಒನ್ ಬೈ ಒನ್ ಕಲಿತಾ ಹೋಗುವ. ಮೊದಲಿಗೆ ಮಣ್ಣನ್ನ ಹದಗೊಳಿಸುವಿಕೆ. ಈ ಚಿತ್ರ ನೋಡಿ ನಿಮ್ಗೆ ಗೊತ್ತಾಗ್ತದೆ ಮಣ್ಣನ್ನ ಹದಗೊಳಿಸುವಿಕೆ ಅಂದ್ರೆ ಏನು ಅಂತ ಹೇಳಿ. ಬೆಳೆಯುವುದಕ್ಕಿಂತ ಮುಂಚೆ ಮಣ್ಣನ್ನ ಹದಗೊಳಿಸುವುದು ಕೃಷಿಯ ಮೊದಲ ಹಂತ. ಎಲ್ಲಾ ಕೃಷಿ ಪದ್ಧತಿಗಳಲ್ಲಿ ಮೊದಲಿಗೆ ಮಣ್ಣನ್ನ ಹದ ಮಾಡಿರ್ತಾರೆ ಆಯ್ತಾ. ನೀವು ಇದನ್ನ ಸಣ್ಣ ಪ್ರಮಾಣದಲ್ಲಿ ಆದ್ರೆ ನಿಮ್ಮ ಮನೆಯಲ್ಲಿ ಗಿಡ ಬೆಳೆಸುವಾಗ ಪಾಟಲ್ಲಿ ನಾವು ಗಿಡ ಬೆಳೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಂದ್ರೆ ಚಟ್ಟಿಯಲ್ಲಿ ಗಿಡ ಬೆಳೆಸ್ತಾ ಇದ್ದೇವೆ ಅಂತ ಇದ್ರೆ ಆಗ ಕೂಡ ನೋಡಿ ನಾವು ಚಟ್ಟಿಗೆ ಏನನ್ನ ತುಂಬಿಸ್ತೇವೆ, ಮಣ್ಣನ್ನ ತುಂಬಿಸ್ತೇವೆ. ಮಣ್ಣಲ್ಲಿಗೆ ಕೂಡ ಏನ್ ಮಾಡ್ತೇವೆ, ಅದಕ್ಕೆ ಕೆಲವೊಮ್ಮೆ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಹಾಕ್ತೇವೆ. ಇಷ್ಟು ಪ್ರಮಾಣದಲ್ಲಿ ಮರಳು ಇರ್ಬೇಕಂತಿರ್ತದೆ ಅಲ್ವಾ. ಕೆಳಗೆಲ್ಲ ಕಲ್ಲುಗಳನ್ನ ಹಾಕ್ತೇವೆ, ಮತ್ತೇನು ಗೋಣಿ ಚೀಲಗಳನ್ನ ಹಾಕ್ತೇವೆ ಅಂದ್ರೆ, ಅಥವಾ ತೆಂಗಿನಕಾಯಿಯ ನಾರುಗಳನ್ನ ಹಾಕ್ತೇವೆ ಆ ನೀರನ್ನ ಹಿಡಿದಿಟ್ಕೊಳ್ಬೇಕು ಅಂತ ಹೇಳಿ. ಇದೆಲ್ಲ ಏನಿದೆ ನೋಡಿ ಅದು ಕೂಡ ಇದ್ರದ್ದು ಒಂದು ಸಣ್ಣ ಪ್ರಮಾಣದಲ್ಲಿ ಆಗಿರ್ತದೆ ಅದು. ಆದ್ರೆ ಕೃಷಿ ಅಂತ ಹೇಳಿದ್ರೆ ದೊಡ್ಡ ಒಂದು ಜಾಗದಲ್ಲಿ ನಡೆಯುವ ಕಾರಣ ಆ ಮಣ್ಣನ್ನು ಮೊದಲಿಗೆ ಏನ್ ಮಾಡ್ಬೇಕು, ಹದ ಮಾಡ್ಬೇಕು. ಹದ ಮಾಡ್ತಾರೆ ಆಯ್ತಾ. ಅಂದ್ರೆ ಕೃಷಿಯಲ್ಲಿ ಆ ಮಣ್ಣನ್ನ ತಿರುವಿ ಹಾಕೋದು, ಕೆಳಗಿಂದ ಮೇಲೆ ಅದನ್ನ ಮಾಡ್ತಾರೆ, ಅಂದ್ರೆ ಅದನ್ನ ಸಡಿಲ ಮಾಡುದು. ನಮ್ ಪಿಕ್ಚರ್ ಮತ್ತೆ ತೋರಿಸ್ತೇನೆ ಹೇಗೆ ಮಾಡ್ತಾರೆ ಅಂತ ಹೇಳಿ. ಸೊ ಆ ಮಣ್ಣನ್ನ ಹದ ಮಾಡುವುದಕ್ಕೆ ಏನಂತ ಹೇಳ್ತೇವೆ ನಾವು, ಮಣ್ಣನ್ನ ಹದಗೊಳಿಸುವುದು ಅಂತ ಹೇಳ್ತೇವೆ. ಮಣ್ಣನ್ನ ಸಡಿಲಗೊಳಿಸುವುದರಿಂದ ಯಾಕೆ ಇದನ್ನ ಮಣ್ಣನ್ನ ಸಡಿಲಗೊಳಿಸ್ತಾರೆ, ಇದರಿಂದ ಏನೆಲ್ಲ ಉಪಯೋಗಗಳಿವೆ. ಮೊದಲನೆಯದು, ಇದು ಇಂಪಾರ್ಟೆಂಟ್ ಆಯ್ತಾ, ಇದು ಇಂಪಾರ್ಟೆಂಟ್ ಟಾಪಿಕ್. ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಬರುವಂತಹ ಪ್ರಶ್ನೆ ಇದು ಆಯ್ತಾ. ನೋಡಿ ಮಣ್ಣನ್ನ ಹದಗೊಳಿಸುವುದರಿಂದ ಆಗುವ ಉಪಯೋಗಗಳು ಯಾವುದೆಲ್ಲ. ಮೊದಲಿಗೆ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ. ಬೇರುಗಳು ಆಳಕ್ಕೆ ಹೋದಂತೆ ಅವುಗಳ ಉಸಿರಾಟಕ್ಕೆ ಸಡಿಲಗೊಂಡ ಮಣ್ಣು ಏನ್ ಮಾಡಿಕೊಡ್ತದೆ, ಅನುವು ಮಾಡಿಕೊಡ್ತದೆ. ಗಿಡದ ಬೇರು ಎಷ್ಟು ಆಳಕ್ಕೆ ಹೋಗ್ತದೆ ಅಷ್ಟು ಅದು ನೀರನ್ನ ಹಿಡಿದಿಟ್ಟುಕೊಳ್ತದೆ ಆಯ್ತಾ. ಮತ್ತೆ ಹಾಗೆಯೇ ಅದೇನ್ ಮಾಡ್ತದೆ, ಅವುಗಳ ಉಸಿರಾಟಕ್ಕೆ ಕೂಡ ಏನ್ ಮಾಡ್ತದೆ, ಈ ಸಡಿಲಗೊಂಡ ಮಣ್ಣು ಹೆಲ್ಪ್ ಮಾಡ್ತದೆ. ಮತ್ತೊಂದು ಇದು ತಡಿಲ ಅಲ್ಲ, ಸಡಿಲವಾದ ಮಣ್ಣು ಎರೆಹುಳುಗಳ ಮತ್ತು ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಕೂಡ ಸಹಾಯಕವಾಗಿದೆ. ಎರೆಹುಳನ್ನ ರೈತನ ಮಿತ್ರ ಅಂತ ಹೇಳ್ತಾರೆ. ಯಾಕೆ ಇದು ರೈತನ ಮಿತ್ರ ಅಂತ ಹೇಳ್ತಾರೆ, ಯಾಕೆ ಹೇಳಿದ್ರೆ ಇದು ಮಣ್ಣನ್ನ ತಿರುವಿ ಹಾಕ್ತದೆ. ಅಂದ್ರೆ ಕೆಳಗಿನಿಂದ ಮೇಲೆ, ಅಡಿಯಿಂದ ಮೇಲೆ ಏನ್ ಮಾಡ್ತದೆ, ಮಣ್ಣನ್ನ ತಿರುವಿ ಹಾಕ್ತಾ ಇರ್ತದೆ ಸ್ವಲ್ಪ ಪ್ರಮಾಣದಲ್ಲಿ. ಅಂದ್ರೆ ದೊಡ್ಡ ದೊಡ್ಡ ಯಂತ್ರಗಳು ಮಾಡುವಷ್ಟಲ್ಲ, ಸ್ವಲ್ಪ ಸ್ವಲ್ಪ ಅದನ್ನ ಹ್ಯೂಮಸ್ ಅನ್ನ ಸೇರಿಸ್ತದೆ. ಮತ್ತೆ ಅದು ತಿಂದು ಅದು ಏನಾದ್ರ ಮಲ ಹೊರಗೆ ಬರ್ತದೆ ನೋಡಿ, ಅದು ಹ್ಯೂಮಸ್ ಅಂತ ಹೇಳ್ತಾರೆ. ಹಾಗಾಗಿ ಮಣ್ಣಿನಲ್ಲಿ ಆದಷ್ಟು ಎರೆಹುಳುಗಳು ಅಥವಾ ಸೂಕ್ಷ್ಮಾಣು ಜೀವಿಗಳಿದ್ದಷ್ಟು ಗಿಡಕ್ಕೆ ಒಳ್ಳೆಯ ಸಿಗ್ತದೆ, ಹ್ಯೂಮಸ್ ಸಿಗ್ತದೆ, ಅಂದ್ರೆ ಪೋಷಕಾಂಶಗಳು ಸಿಗ್ತದೆ. ಮಣ್ಣಿನಲ್ಲಿ ಖನಿಜಗಳು, ನೀರು, 2 ಸಲ ಆಗಿದೆ, ನೀರು ಮತ್ತು ಗಾಳಿಯ ಅಂಶ ಇರುವುದರಿಂದ ಸತ್ತ ಸಸ್ಯಗಳು ಅಥವಾ ಹೀಗೆ ಮಣ್ಣಿನಲ್ಲಿ ಖನಿಜಗಳಿರ್ತದೆ, ನೀರು ಇರ್ತದೆ ಅಲ್ವಾ, ಗಾಳಿಯ ಅಂಶಗಳು ಕೂಡ ಇರ್ತದೆ. ಮತ್ತೆ ಸತ್ತ ಸಸ್ಯಗಳು ಮಣ್ಣನ್ನು ಸೇರುವುದರಿಂದ ಇವು ಏನಾಗ್ತದೆ, ಸತ್ತ ನಂತರ ಸಸ್ಯಗಳಾಗ್ಲಿ ಪ್ರಾಣಿಗಳಾಗ್ಲಿ ಅವುಗಳು ವಿಘಟನೆಗೊಳ್ತದೆ. ವಿಘಟನೆ ಅಂತ ಹೇಳಿದ್ರೆ ಅದು ಕೊಳೆತು ಹೋಗ್ತದೆ ಅಲ್ವಾ. ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತದೆ, ಅದನ್ನ ಕೊಳೆಸ್ತದೆ. ಈ ಕೊಳೆತ ಆ ಸಸ್ಯ ಇರಬಹುದು, ಪ್ರಾಣಿ ಇರಬಹುದು, ಇದರಿಂದ ಏನಾಗ್ತದೆ, ಇದರಿಂದ ಆ ಸತ್ತ ನಂತರ ಅವುಗಳ ದೇಹದ ಪೋಷಕಾಂಶಗಳೆಲ್ಲವೂ ಮಣ್ಣಿಗೆ ಸೇರ್ತದೆ. ಈ ಮಣ್ಣಿಂದ ಈ ಪೋಷಕಾಂಶಗಳ ಸಸ್ಯಗಳು ಹೀರಿಕೊಳ್ತದೆ. ಹಾಗೆ ಒಳ್ಳೆ ಚಂದಾಗಿ ಬೆಳೀತದೆ ಸಸ್ಯಗಳು ಆಯ್ತಾ. ಇವೆಲ್ಲವೂ ಮಣ್ಣನ್ನ ಹದಗೊಳಿಸುವುದರಿಂದ ಆಗುವಂತಹ ಉಪಯೋಗಗಳು. ಮುಂದಕ್ಕೆ ಹೋಗೋಣ. ಮಣ್ಣನ್ನ ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆ ಇದೆ ನೋಡಿ, ಅದನ್ನ ಉಳುಮೆ ಅಂತ ಹೇಳ್ತಾರೆ. ಉಳುಮೆ ಮಾಡುವುದು ಅಂತ ಹೇಳ್ತಾರೆ. ಉಳುಮೆ ಮಾಡುವುದು ಎಂದರೇನು ಅಂತ ಹೇಳಿ ಬರ್ಬಹುದು. ಉಳುಮೆ ಮಾಡುವುದೆಂದರೇನು, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನ ಉಳುಮೆ ಮಾಡುವುದು ಅಂತ ಹೇಳ್ತೇವೆ. ಉಳುಮೆ ಮಾಡಲು ಮರದ ನೇಗಿಲು ಅಥವಾ ಕಬ್ಬಿಣದ ನೇಗಿಲನ್ನು ಉಪಯೋಗಿಸ್ತಾರೆ. ಇದು ನೇಗಿಲು ಆಯ್ತಾ. ಇದು ನೇಗಿಲು ಇದು ಯಂತ್ರದ ನೇಗಿಲು. ಇದು ಯಂತ್ರದ ನೇಗಿಲನ್ನು ಟ್ರಾಕ್ಟರಿಗೆ ಹಾಕಿರುವಂತಹದ್ದು ಆಯ್ತಾ. ಇದು ಯಂತ್ರದ ನೇಗಿಲು, ಟ್ರಾಕ್ಟರಿಗೆ ಹಾಕಿ ಮಾಡ್ತಾರೆ.
ಇದನ್ನ ನಾನು ನಿಮ್ಗೆ ಒಂದು ಪದ್ಯ ತೋರಿಸ್ತೇನೆ, ಮುಂದಕ್ಕೆ ತೋರಿಸ್ತೇನೆ ಇದರ ನೇಗಿಲಿನ ಬಗ್ಗೆ ನಾವು ಕಲೀಲಿಕ್ಕಿದ್ದೇವೆ, ಅದ್ರ ಬಗ್ಗೆ ಮತ್ತೆ ಹೇಳ್ತೇನೆ. ಈಗ ಮತ್ತೊಂದು ವರ್ಡ್ ಅಂತ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಮದು, ಹೆಂಟೆ ಅಂತ ಹೇಳಿ. ಹೆಂಟೆ ಅಂತ ಹೇಳಿದ್ರೆ ಮಣ್ಣು ಬಹಳಷ್ಟು ಒಣಗಿದ್ದರೆ ಅದು ಹುಡಿ ಮಾಡಬೇಕಾಗ್ತದೆ, ಅಂದ್ರೆ ಅದನ್ನ ಸರಿ ಪುಡಿ ಮಾಡ್ಬೇಕಲ್ಲ, ಆ ದೊಡ್ಡ ದೊಡ್ಡ ಮಣ್ಣಿನ ಚೂರುಗಳೇನಿದೆ ನೋಡಿ ಅದನ್ನ ಹೆಂಟೆ ಅಂತ ಹೇಳ್ತಾರೆ. ಆಯ್ತಾ? ಕ್ರಮ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಅದಕ್ಕೆ ಹೆಂಟೆ ಅಂತ ಹೇಳ್ತಾರೆ. ಇದನ್ನ ಲೆವೆಲರ್ಗಳ ಸಹಾಯದಿಂದ ಅದನ್ನೇನ್ ಮಾಡ್ತಾರೆ, ಪುಡಿ ಮಾಡಿ ಸಣ್ಣ ಸಣ್ಣ ತುಂಡುಗಳಾಗಿ, ದೊಡ್ಡ ದೊಡ್ಡ ತುಂಡು ಪೀಸ್ ಮಣ್ಣುಗಳನ್ನ ಏನ್ ಮಾಡ್ತಾರೆ, ಸಣ್ಣ ಸಣ್ಣ ಪುಡಿಯಾಗಿ ಮಾಡ್ಲಿಕ್ಕೆ ಲೆವೆಲರ್ಗಳನ್ನ ಉಪಯೋಗಿಸ್ತಾರೆ. ಆಯ್ತಾ? ಲೆವೆಲರ್ಗಳನ್ನು ಉಪಯೋಗಿಸ್ತಾರೆ. ಇದೊಂದು ಯಂತ್ರ ಲೆವೆಲರ್ ಅನ್ನೋದು. ಹೆಂಟೆ ಅನ್ನೋದು ದೊಡ್ಡ ದೊಡ್ಡ ಮಣ್ಣಿನ ಚೂರುಗಳನ್ನ ಏನಂತ ಕರಿತೇವೆ ನಾವು, ಹೆಂಟೆ ಅಂತ ಹೇಳಿ ಕರಿತೇವೆ. ಓಕೆ, ಹಾಗಾದ್ರೆ ಕೃಷಿ ಉಪಕರಣಗಳ ಬಗ್ಗೆ ನೋಡೋಣ. ಕೃಷಿ ಉಪಕರಣಗಳು ಹೆಚ್ಚಿನ ಇಳುವರಿಯನ್ನ ಪಡೆಯಲು ಬಿತ್ತನೆ ಮಾಡುವ ಮೊದಲು ಮಣ್ಣುಗಳನ್ನ ಕಲ್ಲುಗಳ ಗಾತ್ರಕ್ಕೆ ಪುಡಿ ಮಾಡುವುದು ಅತ್ಯಗತ್ಯವಾಗಿದೆ. ಇದಕ್ಕೆ ಕೆಲವು ಸಲಕರಣೆಗಳ ಅಗತ್ಯತೆ ಇರುತ್ತದೆ. ಅದು ಯಾವುದೆಲ್ಲ? ಮೊದಲು ನಾವು ಕಲಿಯುವಂತಹದ್ದು ನೇಗಿಲಿನ ಬಗ್ಗೆ. ಆಯ್ತಾ? ನೇಗಿಲು ಅಂತ ಏನಾಗ ಪಿಕ್ಚರ್ ತೋರಿಸಿದೆ, ಇನ್ನೊಮ್ಮೆ ನಾನು ಹೇಳ್ತೇನೆ ನೇಗಿಲು ಅಂತ ಹೇಳಿದ್ರೆ ಏನು ಅಂತ ಹೇಳಿ, ಅದರ ಚಿತ್ರವನ್ನ ತೋರಿಸ್ತೇನೆ ನಿಮಗೆ. ಮಣ್ಣನ್ನ ಉಳುಮೆ ಮಾಡ್ಲಿಕ್ಕೆ ಮತ್ತು ಬೆಳೆಗಳನ್ನ ಗೊಬ್ಬರಗಳನ್ನ ಹಾಕ್ಲಿಕ್ಕೆ, ಅದೇ ರೀತಿ ಕಳೆಗಳನ್ನ ತೆಗಿಲಿಕ್ಕೆ, ಮಣ್ಣನ್ನ ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ನೇಗಿಲನ್ನ ಅನಾದಿ ಕಾಲದಿಂದಲೂ ಬಳಸ್ತಾ ಇದ್ದೇವೆ. ಆಯ್ತಾ? ತುಂಬಾ ಹಿಂದಿನಿಂದ ಕೂಡ ಈ ಒಂದು ಕೃಷಿ ಉಪಕರಣವನ್ನ ನಾವೇನ್ ಮಾಡ್ತಾ ಇದ್ದೇವೆ, ಬಳಸ್ತಾ ಇದ್ದೇವೆ. ನೇಗಿಲನ್ನು ಅನಾದಿ ಕಾಲದಿಂದಲೂ ಬಳಸಲಾಗುತ್ತಿದೆ. ಇದನ್ನ ಮರದಿಂದ ಮಾಡಲ್ಪಟ್ಟಿರ್ತದೆ, ಎತ್ತುಗಳಿಂದ ಅಥವಾ ಪ್ರಾಣಿಗಳಿಂದ ಎಳೆಯಲಾಗುತ್ತದೆ. ಈಗ ಯಾವುದು, ಟ್ರಾಕ್ಟರ್ ಉಪಯೋಗಿಸಿ ಅದನ್ನ ಎಳಿತಾರೆ. ಇದು ಬಲಯುತ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಹೊಂದಿದ್ದು ಅದನ್ನು ನೇಗಿಲಿನ ಕುಳ ಎನ್ನುವರು. ಕುಳ ಅಂತ ಹೇಳಿದ್ರೆ ತೋರಿಸ್ತೇನೆ ಇಲ್ಲಿ ನೋಡಿ, ಇದು ಕುಳ. ಇದು ಯಂತ್ರ, ಒಂದು ಚೂಪ್ ಇದು ಇರ್ತದಲ್ಲ, ತ್ರಿಕೋನ ಆಕೃತಿ ಇರ್ತದಲ್ಲ, ಇದನ್ನ ಕುಳ ಅಂತ ಹೇಳ್ತಾರೆ. ಆಯ್ತಾ? ಕುಳ ಅಂತ ಹೇಳ್ತಾರೆ. ಅದೇ ರೀತಿ ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿದ್ದು ಅದನ್ನು ಈಚು ಎನ್ನುವರು. ಈಚುನ ಒಂದು ತುದಿಯಲ್ಲಿ ಹಿಡಿಕೆ ಇರುತ್ತದೆ, ಇದನ್ನ ಮೇಳಿ ಎನ್ನುವರು. ಮತ್ತೊಂದು ತುದಿಯನ್ನು ಎತ್ತುಗಳ ಕುತ್ತಿಗೆಯ ಮೇಲಿಡುವ ನೊಗಕ್ಕೆ ಕಟ್ಟಲಾಗುತ್ತದೆ. ನೋಡಿ, ಇದು ಈಚು, ಮರದ ತುಂಡು ಏನಿದೆ ನೋಡಿ, ಇದು ಈಚು, ಮರದ ಪೀಸ್ ಏನಿದೆ ಇದು ಈಚು. ನೊಗ ಅಂತ ಹೇಳಿದ್ರೆ ಅದನ್ನ, ಇದ್ರ ಒಂದು ತುದಿಯನ್ನ ನೋಡಿ, ಇಲ್ಲಿ ಹೀಗೊಂದು ಕಾಣ್ತದ, ಇದನ್ನ ಒಂದು ಮರದ ತುಂಡಿಗೆ ಕಟ್ತಾರೆ ನೋಡಿ, ಹೀಗೆ ಎತ್ತುವಿನ ಮೇಲೆ ಹೀಗೆ ಇಟ್ಟಿದ್ದಾರೆ ನೋಡಿ, ಕಾಣ್ತಾ ಉಂಟಾ? ನಾನು ಯಾವ ಬಣ್ಣದಲ್ಲಿ ತೋರಿಸ್ಲಿ ನಿಮಗೆ? ಹಾ ನೋಡಿ, ಇದನ್ನ ಈಚು ನೊಗ ಅಂತ ಹೇಳುದು, ನೊಗ ಅಂತ ಹೇಳುದು. ಆ ಹಿಡಿಕೆಯನ್ನ ಈಚು ಅಂತ ಹೇಳ್ತಾರೆ, ಇದನ್ನ ಏನಂತ ಹೇಳ್ತಾರೆ, ನೊಗ ಅಂತ ಹೇಳ್ತಾರೆ. ಆಯ್ತಾ? ಪ್ರಾಣಿಗಳ ಹೆಚ್ಚಾಗಿ ನಾವು ಎತ್ತನ್ನ ಬಳಸ್ತೇವೆ, ಕೆಲವು ಕಡೆಗಳಲ್ಲಿ ಒಂಟೆ ಮತ್ತು ಕುದುರೆಗಳನ್ನ ಬಳಸ್ತಾರೆ. ಈಗ ಎಲ್ಲ ಕುದುರೆಗಳನ್ನೆಲ್ಲ ಬಳಸುವುದಿಲ್ಲ, ಹೆಚ್ಚಾಗಿ ಟ್ರಾಕ್ಟರ್ ಇರ್ತದೆ. ಟ್ರಾಕ್ಟರ್ ಇದ್ರೂ ಕೂಡ ಅಷ್ಟೇ. ಆಯ್ತಾ? ಅದನ್ನ ಏನಂತ ಕರೀತಾರೆ ನೋಡಿ, ಇದು ಏನಿದ್ರಲ್ಲಿ ನೋಡಿ, ಕೆಳಗಿನ ಚಿತ್ರ ನೋಡಿ ಕಾಣ್ತದೆ ನಿಮಗೆ, ಇದು ಈಚು, ಇದು ನೊಗ, ಇದು ಮೇಳಿ, ಇದು ಕುಳ. ಆಯ್ತಾ? ಕುಳ. ಆಯ್ತಾ? ಇದು ಅರ್ಥ ಆಯ್ತಲ್ವಾ ನಿಮಗೆ? ಸೊ ಇದನ್ನ ಏನಂತ ಹೇಳ್ತಾರೆ, ಹಿಡಿಕೆಯನ್ನ ಮೇಳಿ ಅಂತ ಕೂಡ ಹೇಳ್ತಾರೆ. ತುದಿಯನ್ನ ಕುತ್ತಿಗೆಗಳ ಮೇಲೆ ಇಡುವ ನೊಗಕ್ಕೆ ಕಟ್ಟಲಾಗುವುದು. ಈಗ ನಾನೊಂದು ನಿಮಗೆ ಪದ್ಯ ತೋರಿಸ್ತೇನೆ, ಒಂದು ವಿಡಿಯೋ ಇದೆ, ಅದನ್ನ ತೋರಿಸ್ತೇನೆ, ಕೇಳಿ, ಮತ್ತೆ ಇದ್ರ ಬಗ್ಗೆ ಹೇಳುವ. ನೀವು ಇದನ್ನ ಸಣ್ಣ ತರಗತಿಯಲ್ಲಿ ಕಲ್ತಿರ್ತೀರಿ. ಎಷ್ಟನೇ ತರಗತಿಯ ಲೆಸನ್ ಅಲ್ಲಿ ಉಂಟಂತ ನನಗೆ ಗೊತ್ತಿಲ್ಲ, ಕನ್ನಡದಲ್ಲಿ ಈ ಪದ್ಯ ಇದೆ ಮಾತ್ರ. ಆಯ್ತಾ? ಸಣ್ಣ ತರಗತಿಯಲ್ಲಿ ಕಲ್ತಿದ್ದೀರಿ. ಸಿ ಅಶ್ವಥ್ರವರು ಹಾಡಿದ್ದು, ನಮ್ಮ ಅಣ್ಣವರು ನಟಿಸಿದಂತಹ ಚಿತ್ರ ಕಾಮನಬಿಲ್ಲಿನ ಒಂದು ಚಿತ್ರದ ಒಂದು ಪದ್ಯ. ಅದೇ ರೀತಿ ಇದನ್ನ ರಚಿಸಿದವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು, ಅವರ ಪದ್ಯ ಇದು, ಅವರು ಬರ್ದದ್ದು ಪದ್ಯ. ಅದನ್ನ ಫಿಲ್ಮ್ ಅಲ್ಲಿ ಉಪಯೋಗಿಸಿದ್ದಾರೆ, ತೋರಿಸ್ತೇನೆ ನೋಡಿ, ಕೇಳಿ. ಓಕೆ, ಕೇಳಿದ್ರಲ್ವಾ? ಇದ್ರಲ್ಲಿ ಈ ಪದ್ಯದಲ್ಲಿ ನೀವು ಸರಿಯಾಗಿ ಗಮನವಿಟ್ಟು ನೋಡಿದ್ರೆ ಕೃಷಿಯ ಪದ್ಧತಿ ಎಲ್ಲವನ್ನ ಸರಿಯಾಗಿ ಚಂದ ಮಾಡಿ ತೋರಿಸಿದ್ದಾರೆ. ಇದು ನಮ್ಮ ಕುವೆಂಪುರವರು ಬರ್ದದ್ದು, ರಾಷ್ಟ್ರಕವಿ ಕುವೆಂಪುರವರು ಬರ್ದದ್ದು. ಅಂದ್ರೆ ರೈತರ ಮಹತ್ವವನ್ನ ಹೇಳಿದಂತಹ ಒಂದು ಬಹಳ ಅತ್ಯಂತ ಅರ್ಥಗರ್ಭಿತವಾದ ಒಂದು ಪದ್ಯ ಅಲ್ವಾ? ಸೊ ನೋಡಿ, ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ತಿಳಿತೇನೆ. ಮುಂದಕ್ಕೆ ಹೋಗೋಣ ನಾವು.
ಇನ್ನೊಂದು ಕೃಷಿ ಪದ್ಧತಿ ಉಳುಮೆ ಮಾಡಲು ಉಪಯೋಗಿಸುವಂತಹದ್ದು, ಅಂದ್ರೆ ಮಣ್ಣನ್ನ ಹದಗೊಳಿಸುವಿಕೆಯಲ್ಲಿ ಉಪಯೋಗಿಸುವಂತಹದ್ದು. ಎರಡನೆಯ ಉಪಕರಣ ಅಂತ ಹೇಳಿದ್ರೆ ಎಡೆಕುಂಟೆ. ಇದನ್ನ ಮನೆಯಲ್ಲೆಲ್ಲ ಹೆಚ್ಚಾಗಿ ಉಪಯೋಗಿಸ್ತಾರೆ ಇರ್ತದೆ ಅಲ್ವಾ. ಇದೊಂದು ಸರಳವಾದ ಉಪಕರಣವಾಗಿದ್ದು ಕಳೆಯನ್ನ ತೆಗೆಯಲು ಅಥವಾ ಮಣ್ಣನ್ನ ಸಡಿಲಗೊಳಿಸಲು ಬಳಸುತ್ತಾರೆ. ಇದು ಮರ ಅಥವಾ ಕಬ್ಬಿಣದಿಂದ ದಿಂದಾದ ಉದ್ದನೆಯ ತುಂಡನ್ನ ಹೊಂದಿರ್ತದೆ. ಅಗಲವಾದ ಬಲಯುತವಾದ ಒಂದು ಕಬ್ಬಿಣದ ತಟ್ಟೆಯಂತಹ ರಚನೆಯನ್ನ ಹೊಂದಿರ್ತದೆ. ಇದು ಕಬ್ಬಿಣದ ತಟ್ಟೆಯಂತಹ ರಚನೆ, ಕಬ್ಬಿಣದ ತಟ್ಟೆಯಂತಹ ರಚನೆ ಆಯ್ತಾ. ಇದರ ಒಂದು ತುದಿಯಲ್ಲಿ ಅಳವಡಿಸಲಾಗಿ ಇದರಿಂದ ಕೆಲಸ ಮಾಡುತ್ತದೆ ಅಲ್ವಾ, ಅಳವಡಿಸಲಾಗಿರುತ್ತದೆ. ಹಾಗೆ ಇದರಿಂದ ಏನ್ ಮಾಡ್ತಾರೆ ಇದರಿಂದ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಇದು ಎಡೆಹುಂಟೆಯ ಬಗ್ಗೆ, ನೇಗಿಲ ಬಗ್ಗೆ ಕಲ್ತ್ವಿ, ಹಾಗೆ ಎಡೆಹುಂಟೆಯ ಬಗ್ಗೆ ಕಲ್ತ್ವಿ. ಇದೊಂದು ಮೂರನೆಯ ಕೃಷಿ ಉಪಕರಣ ಅಂತ ಹೇಳಿದ್ರೆ ಲೆವೆಲರ್ಗಳು ಅಥವಾ ಕಲ್ಟಿವೇಟರ್ಗಳು ಅಂತ ಹೇಳ್ತೇವೆ. ಇತ್ತೀಚಿನ ದಿನಗಳಲ್ಲಿ ಟ್ರಾಕ್ಟರ್ನಿಂದ ಎಳೆಯುವ ಕಲ್ಟಿವೇಟರ್ನಿಂದ ಉಳುಮೆಯನ್ನ ಮಾಡಲಾಗ್ತದೆ. ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಆಗ್ತದೆ. ಅಂದ್ರೆ ಮ್ಯಾನ್ಯುವಲ್ ಆಗಿ ಮಾಡ್ಬೇಕಂತಿಲ್ಲ. ಮ್ಯಾನ್ಯುವಲ್ ಅಂತ ಹೇಳಿದ್ರೆ ಮನುಷ್ಯರು ಅವರ ಕೈಯಿಂದ ಮಾಡ್ಬೇಕಂತ ಇರುವುದಿಲ್ಲ. ಈ ಮಷೀನ್ ಅದರಲ್ಲಿ ಕೂತ್ಕೊಂಡು ಒಂದು ಆ ಗಾಡಿಯನ್ನ ಬಿಡ್ಲಿಕ್ಕೆ ಮಾತ್ರ ಒಬ್ಬರು ಜನ ಬೇಕಾಗಿರ್ತಾರೆ. ತುಂಬಾ ಜನ ಮಾಡುವ ಕೆಲಸವನ್ನು ಒಂದೇ ಒಂದು ಏನ ಮಾಡ್ತದೆ, ಮಷೀನ್ ಅಥವಾ ಯಂತ್ರ ಮಾಡ್ತದೆ ಇಲ್ಲಿ. ಇದರಿಂದ ದೈಹಿಕ ಶ್ರಮಕ್ಕೆ ಕೂಡ ನಮ್ಮ ಉಳಿತಾಯ ಆಗ್ತದೆ, ಹಾಗೆ ತುಂಬಾ ಸಮಯ ಕೂಡ ಉಳಿತಾಯ ಆಗ್ತದೆ. ಮನುಷ್ಯ ಮಾಡ್ಬೇಕಾದ್ರೆ ಅದಕ್ಕೆ ಹೆಚ್ಚು ಶ್ರಮ ವಹಿಸ್ಬೇಕು. ಅವರಿಗೆ ಮಧ್ಯ ಮಧ್ಯದಲ್ಲಿ ಎಲ್ಲ ಅಲ್ವಾ, ಅವರಿಗೆ ಏನ್ ಬೇಕು, ಸ್ವಲ್ಪ ಬಿಡುವು ಬೇಕು. ಮಧ್ಯದಲ್ಲಿ ತುಂಬಾ ಶ್ರಮ ಮತ್ತು ಸಮಯ ಬೇಕಾಗ್ತದೆ. ಆದ್ರೆ ಈ ಒಂದು ಯಂತ್ರ ಇರುವುದರಿಂದ ಈಸಿಯಾಗಿ ಕೆಲಸವನ್ನ ಮಾಡಬಹುದು. ಇದಿಷ್ಟು ಉಳುಮೆಯ ಬಗ್ಗೆ, ಅಂದ್ರೆ ಮಣ್ಣನ್ನ ಹದಗೊಳಿಸುವ ಬಗ್ಗೆ ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಮಣ್ಣನ್ನ ಉಳುಮೆ ಮಾಡುವುದು ಏನು ಅಂತ ಹೇಳಿ, ಅಂದ್ರೆ ದೊಡ್ಡ ದೊಡ್ಡ ಮಣ್ಣನ್ನ ತಿರುವಿ ಹಾಕುವುದು, ಅದಕ್ಕೆ ಉಳುಮೆ ಅಂತ ಹೇಳ್ತಾರೆ. ಹೆಂಟೆ ಅಂತ ಹೇಳಿದ್ರೆ ಮರದ ದೊಡ್ಡ ದೊಡ್ಡ ಪೀಸ್ಗಳನ್ನ ಹೆಂಟೆ ಅಂತ ಹೇಳ್ತಾರೆ. ಮಣ್ಣಿನ ದೊಡ್ಡ ದೊಡ್ಡ ಪೀಸ್ಗಳನ್ನ ಹೆಂಟೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ಉಪಕರಣಗಳನ್ನ ನಾವು ಬಳಸ್ತೇವೆ. ಮೊದಲನೆಯದಾಗಿ ನೇಗಿಲು ಈ ರೀತಿ ಇರ್ತದೆ ಅಲ್ವಾ. ಅನಂತರ ಎಡೆಕುಂಟೆ ಅಂತ ಹೇಳಿದ್ರೆ ಈ ರೀತಿ ಇರ್ತದೆ. ಮೂರನೇದು ಕಲ್ಟಿವೇಟರ್ ಆಯ್ತಾ, ಕಲ್ಟಿವೇಟರ್. ಹಾಗೆ ಮುಂದಕ್ಕೆ ಹೋಗೋಣ. ಎರಡನೇ ರೀತಿಯ ಕೃಷಿ ಪದ್ಧತಿ ಬಿತ್ತನೆ ಅಂತ ಹೇಳಿದ್ರೆ ಬೀಜಗಳನ್ನ ಏನ್ ಮಾಡುದು. ಅದರಲ್ಲಿ ಆಗ ನೋಡಿದ್ರೆ ಅಣ್ಣವರು ಅಲ್ವಾ ಮತ್ತು ಅನಂತ್ನಾಗ ಏನ್ ಮಾಡ್ತಾ ಇದ್ರು, ಗಿಡಗಳನ್ನ ನೆಡ್ತಾ ಇದ್ರು. ಅದು ಬಿತ್ತನೆ ಮೊದಲಿಗೆ. ಮತ್ತೆ ಅದು ರಸಗೊಬ್ಬರ ಹಾಕೋದು, ಬೆಳೆದ ನಂತರ ಹಾಕ್ತಾ ಇದ್ರಲ್ವಾ ನೋಡಿ, ಅದು ರಸಗೊಬ್ಬರ ಹಾಕೋದು. ಅದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಲಿಯುವ ಅದ್ರ ಬಗ್ಗೆ. ಈಗ ಬಿತ್ತನೆ ಅಂದ್ರೆ ಏನು, ಬೀಜಗಳನ್ನ ಅಂದ್ರೆ ಏನ್ ಮಾಡುದು, ಬಿತ್ತುವಂತಹದ್ದು, ಅದನ್ನ ಬಿತ್ತನೆ ಅಂತ ಹೇಳ್ತಾರೆ. ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನ ಆಯ್ದುಕೊಳ್ಳಬೇಕಾಗ್ತದೆ. ನಾವು ಬೀಜ ಸಿಕ್ಕಿತು ಅಂತ ಹೇಳಿ ಬಿತ್ತುವುದೇ ಅಲ್ಲ. ಯಾಕೆ ಹೇಳಿದ್ರೆ ಅದರಲ್ಲಿ ತುಂಬಾ ಏನಿರ್ತದೆ, ಕೆಟ್ಟ ಟೊಳ್ಳಾದ ಬೀಜಗಳೆಲ್ಲ ಇರ್ತದೆ ಆಯ್ತಾ. ಅದನ್ನೆಲ್ಲ ನಾವು ಗುಣಮಟ್ಟವನ್ನ ನೋಡ್ಬೇಕು, ಅಥವಾ ಅದರಿಂದ ಹೆಚ್ಚಾಗಿ ನಮಗೆ ಇಳುವರಿ ಬರ್ತದ ಅಂತ ಹೇಳಿ ನೋಡ್ಬೇಕು. ಅದನ್ನೆಲ್ಲ ನೋಡಿಯೇ ರೈತರು ಏನ್ ಮಾಡ್ತಾರೆ, ಬೀಜಗಳನ್ನ ಬಿತ್ತುತ್ತಾರೆ ಆಯ್ತಾ. ಸಾಮಾನ್ಯವಾಗಿ ಉತ್ತಮ ಬೀಜಗಳನ್ನ ಆಯ್ದುಕೊಳ್ಳುವುದು ಹೇಗೆ ಆರಿಸಿಕೊಳ್ತಾರೆ, ರೈತರಿಗೆ ಗೊತ್ತಿರ್ತದೆ ಬೀಜ ಅಂದ್ರೆ ಇದು ಉತ್ತಮ ಬೀಜವ ಅಲ್ವಾ ಅಂತ ಹೇಳಿ. ಹಾಗೆ ಅದಲ್ಲದೆ ಈಗ ನಾವು ಏನಾದ್ರೂ ಒಂದು ವೇಳೆ ಟೆಸ್ಟ್ ಮಾಡಿದ್ರೆ, ನಾನೀಗ ಒಂದು ಸಣ್ಣ ನನ್ನ ಏರಿಯಾದಲ್ಲಿ ಗಿಡಗಳನ್ನ ಬೆಳೆಸ್ಬೇಕಂತ ಹೇಳಿ ಬೀಜಗಳನ್ನ ತಂದಿದ್ದೇನೆ. ಈಗ ಅದು ಹೇಗೆ ಒಳ್ಳೇದುಂಟ ಇಲ್ವಾ ಅಂತ ಹೇಳಿ ನೋಡುದು ಏನಿಲ್ಲ. ಅದಕ್ಕೊಂದು ಬೀಕರಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡ ಯಾವ ಬೀಜ ಇದೆ ಅದರಲ್ಲಿ, ಈಗ ಗೋಧಿ ಅಂತ ಹೇಳಿ ಹಾಕಿದ್ದೇನೆ ನಾನು, ಆದ್ರೆ ನಿಮ್ಮಲ್ಲಿ ಯಾವ ಬೀಜ ಇದೆ ನೋಡಿ ಅದನ್ನ ಹಾಕುವಂತಹದ್ದು. ಆಗ ಕೆಲವು ಬೀಜ ಏನಾಗ್ತದೆ, ನೀರಲ್ಲಿ ಮುಳುಗ್ತದೆ, ಅಂದ್ರೆ ಕೆಳಗೆ ಮುಳುಗ್ತದೆ. ಮತ್ತೆ ಕೆಲವು ಬೀಜಗಳು ತೇಲ್ತಾ ಇರ್ತದೆ. ಈ ತೇಲುವಂತಹ ಬೀಜಗಳು ಟೊಳ್ಳಾದ ಬೀಜಗಳು ಅಥವಾ ಹಾಳಾದ ಬೀಜಗಳು ಯಾವಾಗ್ಲೂ ಹಗುರವಾಗಿರ್ತದೆ ಮತ್ತು ಅದು ನೀರಿನಲ್ಲಿ ತೇಲ್ತದೆ. ಅದನ್ನ ಬೇರ್ಪಡಿಸಿ ಮುಳುಗುದಂತಹ ಬೀಜ ಏನಿದೆ ನೋಡಿ, ಅದನ್ನ ನಾವು ಏನ್ ಮಾಡಬಹುದು, ಬಿತ್ತನೆಗೆ ಉಪಯೋಗಿಸಬಹುದು. ಈಗ ಇಲ್ಲೊಂದು ವಿಡಿಯೋ ಉಂಟು ಆಕ್ಟಿವಿಟಿ ಇದು ನೋಡಿ, ನಾನು ಯಾವ ಆಕ್ಟಿವಿಟಿ ಹೇಳಿದ್ದೇನೆ ನೋಡಿ ಅದನ್ನ. ಈಗ ಇಲ್ಲಿ ಒಂದು ಗ್ಲಾಸ್ ಅಲ್ಲಿ ನೀರು ತೆಗೆದುಕೊಂಡಿದ್ದೇವೆ, ಅದಕ್ಕೆ ಯಾವ ಬೀಜಗಳನ್ನ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಹುರುಳಿ ಬೀಜಗಳನ್ನ ಹಾಕ್ತಾ ಇದ್ದೇವೆ, ಹುರುಳಿ ಕಾಳಿನ ಬೀಜಗಳನ್ನ ಹಾಕ್ತಾ ಇದ್ದೇವೆ ಆಯ್ತಾ. ನೋಡಿ, ಕೆಲವು ಬೀಜಗಳು ಕೆಳಗೆ ಡೈರೆಕ್ಟ್ ಆಗಿ ಬಂದು ಕೆಲವು ಮುಳುಗಿದೆ, ಇನ್ನು ಕೆಲವು ಬೀಜಗಳು ತೇಲ್ತಾ ಇದೆ. ನೋಡಿ, ಈಗ ನಿಮ್ಗೆ ನೋಡಬಹುದು ಕೆಲವು ಬೀಜಗಳು ಏನಾಗಿದೆ, ಮುಳುಗಿದೆ. ಇನ್ನು ಕೆಲವು ಹಾಕ್ತಾ ಇದ್ದೇವೆ. ಇನ್ನು ಹೆಚ್ಚಿನ ಬೀಜಗಳನ್ನ ಹಾಕಿದಾಗ ಅದರಲ್ಲಿ ಕೂಡ ಏನಾಯ್ತು, ಹೆಚ್ಚಿನ ಪ್ರಮಾಣದ ಬೀಜಗಳು ಕೆಳಗೆ ಮುಳುಗಿದೆ, ಅಂದ್ರೆ ನೀರಿನಲ್ಲಿ ಕೆಳಗೆ ಹೊಂದಿಕೊಂಡಿದೆ. ಆದ್ರೆ ಇನ್ನು ಕೆಲವು
ಕೆಟ್ಟ ಬೀಜಗಳು ಅಥವಾ ಟೊಳ್ಳಾದ ಬೀಜಗಳೇನಾಗ್ತದೆ, ನೀವು ಎಷ್ಟು ಕಲಡಿಸಿದ್ರು ಕೂಡ ಏನಾಗ್ತದೆ ನೋಡಿ, ಅದು ಮೇಲೆ ಬಂದು ನಿಲ್ತದೆ. ಅದರ ಅರ್ಥ ಮೇಲೆ ತೇಲುತ್ತಿರುವಂತಹ ಬೀಜಗಳೆಲ್ಲವೂ ಟೊಳ್ಳಾಗಿದೆ, ಒಳಗೆ ಏನಿಲ್ಲ, ಹಗುರಾಗಿದೆ ಅಂತ ಹೇಳಿದ್ರೆ ಅದು ಟೊಳ್ಳಾಗಿದೆ ಅಂತ ಹೇಳಿ ಅರ್ಥ. ಅದನ್ನ ನಾವೇನ್ ಮಾಡ್ಬೇಕು, ಮೇಲಿರುವ ಬೀಜಗಳನ್ನ ತೆಗೆದು ಕೆಳಗಿರುವ ಬೀಜಗಳನ್ನ ಮಾತ್ರ ನಾವು ಯಾವ್ದಕ್ಕೆ ಉಪಯೋಗಿಸಬಹುದು, ಬಿತ್ತನೆ ಕಾರ್ಯಗಳಿಗೆ ನಾವು ಉಪಯೋಗಿಸಬಹುದು. ಓಕೆ, ಇದೊಂದು ಆಕ್ಟಿವಿಟಿ ನಿಮ್ಗೆ ನಾ ಮಾಡಿ ತೋರಿಸಿದ್ದು. ನೆಕ್ಸ್ಟ್ ಗೆ ಹೋಗೋಣ. ಬಿತ್ತನೆ ಮಾಡುವ ಮೊದಲು ಬಿತ್ತನೆಗೆ ಬಳಸುವ ಸಲಕರಣೆಗಳ ಬಗ್ಗೆ ಕೂಡ ನಮಗೆ ತಿಳಿದುಕೊಳ್ಬೇಕಾಗ್ತದೆ. ಬಿತ್ತನೆ ಮಾಡುವುದು ಮಾತ್ರ ಅಲ್ಲ, ಅದರ ಸಲಕರಣೆಗಳನ್ನ ತಿಳಿದುಕೊಳ್ಬೇಕಾಗ್ತದೆ. ಇನ್ನೊಂದು ನಾನು ಹಾಗ ಹೇಳಲಿಕ್ಕೆ ಮರ್ತೋದೆ, ಏನಂತ ಹೇಳಿದ್ರೆ, ಮಣ್ಣುಗಳನ್ನ ಉಳುಮೆ ಮಾಡುವಾಗ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಉಳುಮೆ ಮಾಡ್ತಾರೆ ನೋಡಿ, ಆವಾಗ ಇದಕ್ಕೆ ಏನನ್ನ ಹಾಕ್ತಾರೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡುವಂತಹದ್ದು ಇದೆ. ಅಂದ್ರೆ ಬೆಳೆ ಬೆಳೆದ ನಂತರ ಅಲ್ಲ, ಅದಕ್ಕಿಂತ ಮುಂಚೆ ಮಣ್ಣಿಗೆ ಗೊಬ್ಬರ ಹಾಕಿ ಬಿಡ್ತಾರೆ. ಹಾಗಾಗಿ ಬೆಳೆ ಬೆಳೆಯುವಾಗ ಕೂಡ ಒಳ್ಳೆ ಉತ್ತಮವಾಗಿ ಬೆಳೀತದೆ. ಆಯ್ತಾ, ಎಲ್ಲ ನೋಡಿ ಹಾಕಿ ಗೊಬ್ಬರವನ್ನ ಹಾಕಿ ಹೀಗೆ ಹದಗೊಳಿಸುವುದರಿಂದ ಅಥವಾ ಉಳುಮೆ ಮಾಡುವುದರಿಂದ ಮಣ್ಣೊಮ್ಮೆ ಮೇಲಿಂದ ಕೆಳಗೆ ತಿರುವಿ ಹೋಗ್ತದೆ ನೋಡಿ. ಆಗ ಏನಾಗ್ತದೆ, ಮಣ್ಣಿನಲ್ಲಿ ಗೊಬ್ಬರ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಾರೆ. ತುಂಬಾ ಡ್ರೈ ಇದ್ರೆ, ಅಂದ್ರೆ ಒಣ ಪ್ರದೇಶ ಇದೆ, ಅದಕ್ಕೆ ನೀರು ಹಾಕಿ 2 ದಿನ ಸೆಟ್ ಮಾಡ್ಲಿಕ್ಕೆ ಇರ್ತಾರೆ. ಆಗ ಮಣ್ಣು ಮೆದು ಆಗ್ತದೆ. ಅನಂತರ ಏನ್ ಮಾಡ್ತಾರೆ, ಉಳುಮೆ ಕೂಡ ಮಾಡ್ತಾರೆ. ಇದೊಂದು ನನಗೆ ಹೇಳಲಿಕ್ಕೆ ಮರ್ತೋಯ್ತು. ಓಕೆ, ನಾವು ಬಿತ್ತನೆಗಳ ಬಗ್ಗೆ ಕಲಿತಾ ಇದ್ವಿ. ಈಗ ನೋಡಿ, ಬಿತ್ತನೆಗೆ ಉಪಯೋಗಿಸುವಂತಹ ಕೆಲವು ಉಪಕರಣಗಳ ಬಗ್ಗೆ ಕಲಿಯೋಣ. ಮೊದಲನೆಯದಾಗಿ, ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಯು ಒಂದು ಆಲಿಕೆಯ ಆಕಾರದಲ್ಲಿ ಇರುತ್ತದೆ. ಇದನ್ನ ಕೂರಿಗೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಕೂರಿಗೆ ಅಂತ ಹೇಳ್ತಾರೆ. ಬೀಜಗಳನ್ನ ಕೂರಿಕೆಯ ಆಲಿಕೆಯಂತಹ ಭಾಗದಲ್ಲಿ ತುಂಬಲಾಗುತ್ತದೆ. ಇದು ಚೂಪಾದ ಹೊಂದಿದೆ, ಚೂಪಾದ ತುದಿಗಳನ್ನು ಹೊಂದಿದ 2 ಅಥವಾ 3 ಕೊಳವೆಗಳ ಮೂಲಕ ಬರುತ್ತದೆ. ಈ ತುದಿಗಳು ಮಣ್ಣಿನೊಳಗೆ ಚುಚ್ಚಿ ಬೀಜಗಳನ್ನ ಬಿತ್ತುತ್ತದೆ. ಯಾಂತ್ರಿಕ ಕೂರಿಗೆ. ಈಗಿನ ದಿನಗಳಲ್ಲಿ ಟ್ರಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಗಳನ್ನ ಬಳಸಿ ಬಿತ್ತನೆ ಮಾಡಲಾಗುತ್ತಿದೆ. ಈ ಸಲಕರಣೆಯು ಸರಿಯಾದ ಆಳದಲ್ಲಿ ಮತ್ತು ಸರಿಯಾದ ಅಂತರದಲ್ಲಿ ಒಂದೇ ರೀತಿಯಲ್ಲಿ ಬೀಜಗಳನ್ನ ಬಿತ್ತನೆ ಮಾಡುತ್ತದೆ. ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನ ಇದು ಖಚಿತಪಡಿಸಿಕೊಳ್ತದೆ. ಅಂದ್ರೆ ಅದರ ಮೇಲೆ ಮಣ್ಣು ಹಾಗೆ ಅದು ಹಾಕ್ತಾ ಹೋಗುವಾಗ ನೋಡಿ, ಮಣ್ಣು ಒಂದು ಕಡೆಯಲ್ಲಿ ಬೀಜ ಬಿದ್ದಿದ್ರೆ ಇನ್ನೊಂದು ಕಡೆಯಲ್ಲಿ ಮಣ್ಣು ಲೆವೆಲ್ ಆಗ್ತಾ ಹೋಗ್ತದೆ, ಅಂದ್ರೆ ಮಣ್ಣು ಮುಚ್ಚಿಕೊಂಡು ಹೋಗ್ತದೆ. ಇದರಿಂದ ಏನಾಗ್ತದೆ, ಪ್ರಾಣಿ ಮತ್ತು ಪಕ್ಷಿಗಳು ಅಥವಾ ಪಕ್ಷಿಗಳು ಜಾಸ್ತಿ ಆಗಿ ಅಂದ್ರೆ ಕಾಳುಗಳನ್ನ ತಿನ್ನುವ ಹಾಗೆ ತಿನ್ನದಂತೆ ರಕ್ಷಿಸ್ತದೆ. ಯಾಂತ್ರಿಕ ಕೂರಿಗೆಯಿಂದ ಮಾಡುವ ಬಿತ್ತನೆಯು ಶ್ರಮ ಮತ್ತು ಸಮಯವನ್ನು ಉಳಿಸ್ತದೆ. ಇಲ್ಲಿ ಕೂಡ ಏನಾಗ್ತದೆ, ಕಷ್ಟಪಟ್ಟು ಕೆಲಸ ಮಾಡ್ಬೇಕಂತ ಹೇಳಿ ಇಲ್ಲ. ಅಂದ್ರೆ ಈಗ ನೋಡಿ, ನಾನು ಈಗ ಪಿಕ್ಚರ್ ತೋರಿಸ್ತೇನೆ. ಮೊದಲ ಪಿಕ್ಚರ್ ನೋಡಿ, ಅದ್ರಲ್ಲಿ 2 ಪಿಕ್ಚರ್ ಇದೆ. ಮೊದಲ ಪಿಕ್ಚರ್ ಅಲ್ಲಿ ಒಬ್ರು ಹೆಂಗಸ ಏನ್ ಮಾಡ್ತಾ ಇದ್ದಾರೆ, ಬೀಜಗಳನ್ನ ಬಿತ್ತುತ್ತಾ ಇದ್ದಾರೆ. ಅದು ಭತ್ತದ್ದು, ಆಯ್ತಾ, ಭತ್ತದ ಇದಕ್ಕೆ ಬೀಜಗಳನ್ನ ಬಿತ್ತಾ ಇದ್ದಾರೆ. ಇದು ಮ್ಯಾನ್ಯಲ್ ಆಗಿ ಮಾಡುವಂತಹದ್ದು, ಅಂದ್ರೆ ಅವರ ಕೈಯಿಂದ ಮಾಡುವಂತದ್ದು. ಇದಕ್ಕೆ ತುಂಬಾ ಶ್ರಮ ಬೇಕು. ಬೆಳಗಿಂದ ಸಂಜೆ ತನಕ ಬಿದ್ದಿತಾ ಇಲ್ವೋ, ಕೆಲವು ಕಡೆ ಏನಾಗ್ತದೆ ಹೆಚ್ಚು ಬೀಳ್ತದೆ, ಕೆಲವು ಕಡೆ ಕಡಿಮೆ ಬೀಳ್ತದೆ, ಅಂತದೆಲ್ಲ ಆಗ್ತದೆ. ಅನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಬೆಳೆ ಸರಿಯಾಗಿ ಸಣ್ಣ ಸಣ್ಣ ಗಿಡಗಳು ಮೊಳಕೆ ಬಂದು, ಬೀಜ ಮೊಳಕೆ ಬಂದು ಗಿಡ ಆದ ನಂತರ ಅದನ್ನ ತೆಗೆದು ಸರಿಯಾದ ಕ್ರಮದಲ್ಲಿ ಅದನ್ನ ದೂರ ಏನ್ ಮಾಡ್ತಾರೆ, ನೆಡ್ತಾ ಹೋಗ್ತಾರೆ. ಇಲ್ಲಿ ನೀವು ಇದನ್ನ ನೋಡಿದ್ರಿ, ಈ ಪಿಕ್ಚರ್ ನೋಡಿ, ಈ ಪಿಕ್ಚರ್ ಅಲ್ಲಿ ನೋಡಿ, ದೂರ ಇಡ್ತಾ ಹೋಗ್ತಾರೆ. ಯಾಕೆ ಇದನ್ನ ಈ ರೀತಿ ದೂರ ಇಡ್ತಾ ಹೋಗ್ತಾರೆ? ಯಾಕೆ ಒಂದೇ ಕಡೆ ಇಟ್ಟು ಹೋಗುದಿಲ್ಲ? ಯಾಕೆ ಹೇಳಿದ್ರೆ, ಒಂದು ಗಿಡ ಬೆಳೆದಾಗ ಒತ್ತೊತ್ತಾಗಿ ಬೆಳೆದ್ರೆ ಗಿಡಗಳು ದಟ್ಟನೆಯಾದಾಗಿ ಬೆಳ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ಮಣ್ಣಿಂದ ಸಿಗ್ತದೆ, ಕೆಲವು ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ಸಿಗುವುದಿಲ್ಲ. ಮತ್ತೆ ಕೆಲವು ಗಿಡಗಳು ಚಂದ ಅಂದ್ರೆ ದೊಡ್ಡ ಗೆಲ್ಲುಗಳನ್ನ ಬಿಟ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೀತದೆ, ಕೆಲವು ಗಿಡಗಳಿಗೆ ಸರಿಯಾಗಿ ಬೆಳಿಲಿಕ್ಕೆ ಆಗುವುದಿಲ್ಲ. ಇನ್ನೊಂದದು ಮತ್ತೊಂದು ಅಂತ ಹೇಳಿದ್ರೆ ಏನು ಗೊತ್ತಾ, ಅಂದ್ರೆ ಅವುಗಳಿಗೆ ಮಣ್ಣಿನಿಂದ ಸರಿಯಾದ ಪೋಷಕಾಂಶವನ್ನ ಹೀರಿಕೊಳ್ಳಿಕ್ಕೆ ಅವುಗಳಿಗೆ ಆಗುವುದಿಲ್ಲ, ಯಾವುದಕ್ಕೆ ಒತ್ತೊತ್ತಾಗಿ ಬೆಳೆದ್ರೆ. ಹಾಗಾಗಿ ಈ ಕೂರಿಗೆ ಅಂತ ಅಂದ್ರೆ ಯಾಂತ್ರಿಕ ಕೂರಿಗೆಯಿಂದಾಗ್ಲಿ ಅಥವಾ ದೂರ ನೆಡುವುದರಿಂದ, ಅಂದ್ರೆ ಸರಿಯಾದ ರೀತಿಯಲ್ಲಿ ಬೀಜ ಬಿತ್ತನೆ ಮಾಡಿ ಅವುಗಳನ್ನ ಸರಿಯಾಗಿ ನೆಡುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಗಿಡಗಳು ಸರಿಯಾದ ರೀತಿಯಲ್ಲಿ ಬೆಳಿಲಿಕ್ಕೆ ಕೂಡ ಸಹಕಾರಿಯಾಗಿದೆ. ಇವಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯ ಬಗ್ಗೆ ಕಲ್ತಿದ್ದೇವೆ. ಮುಂದಿನ ತರಗತಿಯಲ್ಲಿ ನೀರಾವರಿಯ ಬಗ್ಗೆ ಆಗ್ಲಿ, ರಸಗೊಬ್ಬರಗಳ ಬಗ್ಗೆ ಆಗ್ಲಿ, ಹಾಗೆಯೇ ಸಂಗ್ರಹಣೆ ಅಂದ್ರೇನು, ಕೊಯ್ಲು ಅಂದ್ರೇನು, ಅದರ ಬಗ್ಗೆ ಕಲೀಲಿಕ್ಕಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ
ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಿಗೂ ಮನವಿ ಮಾಡ್ತಾ ಈ ವಿಡಿಯೋವನ್ನ ಇವತ್ತಿಗೆ ಮುಗಿಸೋಣ. ಧನ್ಯವಾದಗಳು.